ಬರ್ಕೋರಿ ಫಸ್ಟ್. Aristotle fallacy. So whether Aristotle's or prakara, Aristotle way the first point, motion needs continuous force. Motion needs continuous force. The second one is heavier objects fall faster. Heavier objects fall faster. Next, rest is natural. Rest is natural. And fourth one is denied vacuum. Denied vacuum. So these are the Aristotle views ಅಂತ ನಾವು ಕರೀತೀವಿ. ಇದು Aristotle views about what? Emotion. So ಅವ್ರ ಪ್ರಕಾರ ಅರಿಸ್ಟಾಟಲ್ ಅವ್ರ ದೃಷ್ಟಿ ಪ್ರಕಾರ ವಸ್ತು ಚಲಿಸಬೇಕಂದ್ರೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ಒಳಗಡೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ವಿ. ಏನಂದ್ರೆ ಈ ಸಣ್ಣ ಮಕ್ಕಳ ಕೈ ಒಳಗಡೆ ಒಂದು ನಾನ್ ಎಲೆಕ್ಟ್ರಿಕಲ್ ಟಾಯ್ ಕಾರ್ ದಾರ ಕಟ್ಟಿ ಕೊಟ್ರೆ ಏನ್ ಮಾಡ್ತಾವ? ಜಗ್ಗು ಅಂತ ಹೋಗ್ತಾವ. ಜಗ್ಗುದ is nothing but what? That is applying a force. ಸೊ ಹಾಗಾದ್ರೆ ಫೋರ್ಸ್ ನ ಅಪ್ಲೈ ಮಾಡಿದಾಗ ಆಬ್ಜೆಕ್ಟ್ ಮೋಷನ್ ಒಳಗಡೆ ಬರ್ತೈತಿ. ಫೋರ್ಸ್ ಹಾಕೋದನ್ನ ಬಿಟ್ಟ ತಕ್ಷಣನೇ ಆಬ್ಜೆಕ್ಟ್ ರೆಸ್ಟ್ ಅದ ನಿಂತ್ ಬಿಡ್ತೈತಿ. ಅದು ಗಾಡಿ ಆ ದಾರ ಹಿಂಗೆ ಜಗ್ಗದಾಗ ಮುಂದೆ ಬರ್ತೈತಿ. ಜಗ್ಗುದನ್ನ ಬಿಡ್ತಂದ್ರ ಅಲ್ಲೇ ನಿಂತು ಬಿಡ್ತೈತಿ. ಹೌದಾ? ನಿಲ್ತಿದ್ದಿರಲ್ಲ ನೋಡಿ ನಾವೆಲ್ಲ. ಹೌದಾ? ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರಂದ್ರೆ ಇವರು ಆಬ್ಜೆಕ್ಟಿವ್ ಮೋಷನ್ಸ್ ಒಳಗಡೆ ಇರ್ಬೇಕಂದ್ರೆ ಅದ್ರ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಬರಬೇಕು. ನೆನಪಲ್ಲಿ ಇದು ಅರ್ಥ ಆಯ್ತಂದ್ರೆ ನಮ್ಗೆ ನೆಕ್ಸ್ಟ್ ಅರ್ಥ ಆಗ್ತೈತ ಇದ್ರೊಳಗಡೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ. ಜನರಲಿ ಇದನ್ನ ನಾವು ಎಲ್ಲರೂ ನೋಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಏನು ಒಂದು ವಸ್ತು ಕಂಟಿನ್ಯೂಸ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿರ್ಬೇಕಂದ್ರೆ ಅದ್ರ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಏನ್ ಬೀಳ್ತಿರ್ಬೇಕ? ಫೋರ್ಸ್ ಬೀಳ್ತಿರ್ಬೇಕು. ಎಲ್ಲಿ ತನಕ ಕಂಟಿನ್ಯೂಸ್ ಫೋರ್ಸ್ ಬೀಳ್ತದ ಅಲ್ಲಿ ತನಕ ವಸ್ತು ಚಲಿಸ್ತೈತಿ. ಫೋರ್ಸ್ ಬೀಳುದು ನಿಂತಪ್ಪ ಅಂತ ಹೇಳಿದ್ರೆ ವಸ್ತುನು ಏನಾಗ್ಬಿಡ್ತೈತಿ? ಹೌದಾ? ಇದು ಮೊದಲನೇ ಪಾಯಿಂಟ್ ನೆನಪಲ್ಲಿ. ಎರಡನೇ ಪಾಯಿಂಟ್, ಈಗ ಒಂದು ಪೇಪರ್ ಮತ್ತೆ ಒಂದು ಕಲ್ಲನ್ನ ನಾವು ಒಂದೇ ಹೈಟ್ ದಿಂದ ಬಿಟ್ನಿಪ್ಪ ಅಂತ ಹೇಳಿದ್ರೆ ಏನೋ ಒಂದು ಪೇಪರ್ ಮತ್ತೆ ಇನ್ನೊಂದು ಇಲ್ಲೊಂದು ಹೆವಿಯರ್ ಆಬ್ಜೆಕ್ಟ್ ಐತಿ, ಒಂದು ಲೈಟ್ ಆಬ್ಜೆಕ್ಟ್ ಐತಿ. ಈಗ ಏನ್ ಮಾಡ್ತೀವಿ ನಾವು? ಇವೆರಡನ್ನು ಒಂದೇ ಹೈಟ್ ದಿಂದ ನಾವು ಬಿಟ್ಟಿವಂದ್ರೆ ಯಾವ್ದು ಮೊದಲ ಗ್ರೌಂಡ್ ಮಾಡ್ತೀವಿ?
ವೆಸ್ಟರ್ನ್. ಸೊ ಹಾಗಾದ್ರೆ ಎರಡು ಆಬ್ಜೆಕ್ಟ್ಸ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ? ಏನ್ ಡಿಫರೆನ್ಸ್ ಇದೆ? ಮಾಸ್ ಡಿಫರೆನ್ಸ್ ಇದೆ. ನೆನಪಲ್ಲಿ ಇದ್ರದ್ದು ಮಾಸ್ ಜಾಸ್ತಿ ಐತಿ, ಇದ್ರ ಮಾಸ್ ಕಡಿಮೆ ಐತಿ. ಸೊ ಹಾಗಾಗಿ ಅರಿಸ್ಟಾಟಲ್ ಅವ್ರು ಏನ್ ಹೇಳ್ತಾರಂದ್ರೆ, ಎರಡು ಆಬ್ಜೆಕ್ಟ್ಸ್ ನಾವು ಒಂದೇ ಹೈಟ್ ದಿಂದ ನಾವೇನಾದ್ರೂ ಬಿಟ್ರಂದ್ರೆ ಇವೆರಡು ಆಬ್ಜೆಕ್ಟ್ಸ್ ದಲ್ಲಿ ಹೆವಿಯರ್ ಮಾಸ್ ಯಾವ್ದಿರ್ತದಲ್ಲ ಅದು ಏನಾಗ್ತೈತಿ ಫಸ್ಟ್ ಬಂದ ಮುಡ್ತತಿ ನೆಲ ಅಂತ ಹೇಳ್ತಾರೆ. ಟ್ರೈ ಮಾಡೋಣ. ಏನದು ಏನದು ಇವೆರಡು ಆಬ್ಜೆಕ್ಟ್ಸ್ ದಲ್ಲಿ ಫಸ್ಟ್ ನೆಲ ಮುಟ್ಟೋದು ಯಾವುದು? ಹೆವಿಯರ್ ಆಬ್ಜೆಕ್ಟ್ಸ್. ನೆನಪಲ್ಲಿ ಅವ್ರ ದೃಷ್ಟಿ ಒಳಗಡೆನ ಇದು. ಇದೇನಪ್ಪ ಅಂದ್ರೆ ಇಲ್ಲಿ ಮ್ಯಾಥಮೆಟಿಕಲ್ ಏನೋ ಯೂಸ್ ಮಾಡಿಲ್ಲ, ಎಕ್ಸ್ಪೆರಿಮೆಂಟ್ಸ್, ನಾರ್ಮಲ್ ಎಕ್ಸ್ಪೆರಿಮೆಂಟ್ಸ್ ಪ್ರಕಾರ ಅವ್ರು ಏನ್ ಮಾಡಿದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮೋಷನ್ಸ್ ಬಗ್ಗೆ, ರೈಟ್? ಸೊ ಹಾಗಾದ್ರೆ ಹೆವಿಯರ್ ಆಬ್ಜೆಕ್ಟ್ ಫಾಲ್ಸ್ ಫಾಸ್ಟರ್. ನೆಕ್ಸ್ಟ್ ದ ಥರ್ಡ್ ವೇ, ರೆಸ್ಟ್ ಈಸ್ ನ್ಯಾಚುರಲ್. ಅಂದ್ರೆ ಪ್ರತಿ ಒಂದು ವಸ್ತುವು ತನ್ನ ನ್ಯಾಚುರಲ್ ಸ್ಟೇಟಿಗೆ ಹೋಗಕ್ಕೆ ಇಷ್ಟಪಡ್ತೈತಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಹೇಳಿದ್ವಿ ನಾವು, ಹರಿಯೋ ನೀರು ಸೆಂಟರ್ ಆಫ್ ದಿ ಅರ್ತ್, ಭೂಮಿ ಸೆಂಟರ್ ಕಡೆ ಹೋಗಕ್ಕೆ ಇಷ್ಟಪಡ್ತೈತಿ. ಅದು ನ್ಯಾಚುರಲ್ ಪ್ಲೇಸ್ ಅದರದ್ದು. ನೀರಿಂದ ನ್ಯಾಚುರಲ್ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೆಂಟರ್ ಆಫ್ ದಿ ಅರ್ತ್. ಹಂಗೆ ಈ ಬೆಂಕಿ ಇದರದ್ದು ನ್ಯಾಚುರಲ್ ಪ್ಲೇಸ್ ಯಾವ್ದು? ಸ್ವರ್ಗ, ಹೆವನ್ ಅಂತ ಅನ್ಕೊಳ್ಳಿ ಕರಿತೀವಿ, ರೈಟ್? ಸೊ ಅವ್ರ ನ್ಯಾಚುರಲ್ ಪ್ಲೇಸಿಗೆ ಹೋಗಕ್ಕೆ ಇಷ್ಟಪಡ್ತಾವು. ಹಾಗಾಗಿ ರೆಸ್ಟ್ ಅನ್ನೋದೇನಂದ್ರೆ ನ್ಯಾಚುರಲ್ ಪ್ಲೇಸ್. ಅದು ಎಲ್ಲಾ ಪ್ರತಿಯೊಂದು ವಸ್ತುನು ಅವ್ರು ನ್ಯಾಚುರಲ್ ಪ್ಲೇಸಿಗೆ ಹೋಗಕ್ಕೆ ಬಡದಾಡ್ತಿರ್ತಾವು ಅಂತ ಹೇಳ್ತಾರೆ. He denied vacuum. Vacuum ಅಂದ್ರೆ ನಾವು ನಿರ್ವಾತ ಪ್ರದೇಶ ಅಂತ ಕರಿತೀವಿ. ನಥಿಂಗ್ ಈಸ್ ದರ್. ಅಲ್ಲಿ ಏನೂ ಇರೋಂಗಿಲ್ಲ, ಗಾಳಿನೂ ಇರೋಂಗಿಲ್ಲ, ಏನ್ ಸುಡೋರಿಲ್ಲ, ಸ್ಪಾಟ್ ಏನಿಲ್ಲ, ರೈಟ್? ಸೊ ಅದನ್ನ ಹೇಳ್ತೇವೆ ವ್ಯಾಕ್ಯೂಮ್ ಅಂತ ನಾವು ಕರಿತೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಇವೇ ನೀವು ದೀಸ್ ಆರ್ ದಿ ವ್ಯೂಸ್ ಆಫ್ ಅರಿಸ್ಟಾಟಲ್, ರೈಟ್? ಸೊ ಇವ್ರಿಗೆ ಕೌಂಟರ್ ಆಗಿ ಗೆಲಿಲಿಯೋ ಮತ್ತು ನ್ಯೂಟನ್ ಅವರು ಇನ್ ರಿಯಾಲಿಟಿ ಒಳಗಡೆ ಏನಾಗ್ತೈತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹಾಗಾದ್ರೆ ಒಂದು ಆಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ಬೇಕಂದ್ರೆ ಅದರ ಮೇಲ್ಗಡೆ ಫೋರ್ಸ್ ಬೇಕೇ ಬೇಕಾ? ಮೊದಲನೇ ಕ್ವಶನ್. ಅರಿಸ್ಟಾಟಲ್ ಅವ್ರು ಏನ್ ಹೇಳ್ತಾರ, ಒಂದು ವಸ್ತು ಚಲಿಸ್ಬೇಕಂದ್ರೆ ಅಥವಾ ಚಲಿಸಕತ್ತೈತೆ ಅಂದ್ರೆ ಈಗ ಆಲ್ರೆಡಿ ನೇಚರ್ ಒಳಗಡೆ ಅದ್ರ ಮೇಲ್ಗಡೆ ಕಂಟಿನ್ಯೂಸ್ ಫೋರ್ಸ್ ಬೀಳ್ತಾನೆ ಇರಬೇಕು ಅಂತ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ. ಕಂಟಿನ್ಯೂಸ್ ಫೋರ್ಸ್ ಬೀಳಬೇಕಾ, ಬೀಳಿಲ್ಲ ಅಂದ್ರೆ ಅದು ಹೋಗಂಗಿಲ್ಲ ಅನ್ನೋದು ಗೆಲಿಲಿಯೋ ಮತ್ತು ನ್ಯೂಟನ್ ಅನ್ನೋ ಕ್ವಶನ್. ನೆನಪಲ್ಲಿ ಯಾವಾಗ ನಾವು ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಮ್ದು ಲರ್ನಿಂಗ್ ಜಾಸ್ತಿ ಆಗ್ತೈತಿ. ಕ್ವಶನ್ಸ್ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ದು ಲರ್ನಿಂಗ್ ಅಲ್ಲೇ ಸ್ಟಾಪ್ ಆಗ್ತೈತಿ. ಅರಿಸ್ಟಾಟಲ್ ಅವ್ರು ಹಿಂಗೆ ಹೇಳಿದ್ರು, ಅವಾಗ ಇದ ಕರೆ ಅಂತ ನಂಬ್ಕೊಂಡ್ಬಿಡ್ಬೋದಿತ್ತಲ್ಲ. ಗೆಲಿಲಿಯೋ ಮತ್ತೆ ನ್ಯೂಟನ್ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನೆನಪಲ್ಲಿ ಕ್ವಾಲಿಟೇಟಿವ್ಲಿ ಕ್ವಾಂಟಿಟೇಟಿವ್ಲಿ ಎಕ್ಸ್ಪ್ಲನೇಷನ್ಸ್ ಅನ್ನು ಕೂಡ ಕೊಡ್ತಾರೆ. ಆಮೇಲೆ ಅದನ್ನ ಎಕ್ಸ್ಪೆರಿಮೆಂಟ್ಸ್ ಹೇಳ್ತೀನಿ ನಾನು. ಸೊ ಹಾಗಾದ್ರೆ ವಸ್ತು ಚಲಿಸಬೇಕಂದ್ರೆ ಆ ಕ್ವಶನ್ ಏನೋ, ಫೋರ್ಸ್ ಬೇಕೇ ಬೇಕಾ? ಅದಕ್ಕೆ ಫೋರ್ಸ್ ಇರಲಿಲ್ಲ ಅಂದ್ರೆ ವಸ್ತು ಚಲಿಸೋದಿಲ್ಲ. ಗ್ರಹಗಳು ಚಲಿಸ್ತಾ ಇದಾವೆ ಸೂರ್ಯನ ಸುತ್ತಲೂ. ಹಾಗಾದ್ರೆ ಆ ಗ್ರಹಗಳಿಗೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಕೊಡಾಕತ್ತಾರ? ಸ್ಪೇಸಿಗೆ ಹೋದ್ರೆ ಈಗೆಲ್ಲ ನಾವು ಸ್ಪೇಸ್ ಅಸ್ಟ್ರೋನಾಟ್ಸ್ ತೇಲಾಡ್ತಿರ್ತಾರ. ಹಾಗಾದ್ರೆ ಅವ್ರು ತೇಲಾಡ್ಬೇಕಂದ್ರೆ ಯಾರಾದ್ರೂ ದುಗ್ಗಿಸ್ಬೇಕಾ? ಅವ್ರಿಗೆ ಯಾರು ಜಗಕತ್ತಾರ? ಸ್ಪೇಸ್ ನಲ್ಲಿ ಗ್ರಾವಿಟಿ ಇಲ್ಲಪ್ಪ, ನೆನಪಲ್ಲಿ ಅಪ್ ಟು ಒಂದು ಪರ್ಟಿಕ್ಯುಲರ್ ರೇಂಜ್ ಮಟ್ಟ ಅಷ್ಟೇ ಅರ್ಥ ಗ್ರಾವಿಟಿ ಇರೋದು. ಆಮೇಲೆ ಅದನ್ನ ದಾಟಿದಪ್ಪ ಅಂದ್ರೆ ಗ್ರಾವಿಟಿ ಸಿಗೋಂಗಿಲ್ಲ ನಮ್ಗೆ. ಅಂತ ಜಾಗದೊಳಗಡೆ ನಾವು ಅಸ್ಟ್ರೋನಾಟ್ಸ್ ಅನ್ನ ನೋಡ್ತೀವಿ. ನೆನಪಲ್ಲಿ ಅಸ್ಟ್ರೋನಾಟ್ಸ್ ತೇಲಾಡ್ತಿರ್ತಾರೆ. ಹಾಗಾದ್ರೆ ಅವ್ರು ಅಡ್ಡಾಡ್ಬೇಕಂದ್ರೆ, ಮೋಷನ್ ಒಳಗಡೆ ಬರ್ಬೇಕಂದ್ರೆ ಅವ್ರ ಮೇಲ್ಗಡೆ ಫೋರ್ಸ್ ಬೆಳಕತ್ತಿದ್ದ ಹಂಗೆ. ಒಂದನೇದು. ಆಮೇಲೆ ಅದ್ರ ಬಗ್ಗೆ ಬರೋಣ ಡಿಸ್ಕಷನ್ಸ್, ರೈಟ್? ಎರಡನೇದು, ಹೆವಿಯರ್ ಆಬ್ಜೆಕ್ಟ್ಸ್ ಫಾಲ್ಸ್ ಫಾಸ್ಟರ್ ಅಂತ ಹೇಳ್ತಾರೆ ಅರಿಸ್ಟಾಟಲ್ ಅವರು. ಬಟ್ ಗೆಲಿಲಿಯೋ ಅವರು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ಚೆಕ್ ಮಾಡ್ತಾರೆ. ನೆನಪಿರ್ಲಿ, ಇದು ಲ್ಯಾಬೊರೇಟರಿ ಒಳಗಡೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದಾರ. ಆಲ್ ಆಬ್ಜೆಕ್ಟ್ ಫಾಲ್ಸ್ ವಿತ್ ಈಕ್ವಲ್ ಟೈಮ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮಾಸಸ್. ಮಾಸ್ ಜಾಸ್ತಿ ಇರಲಿ, ಮಾಸ್ ಕಡಿಮೆ ಇರಲಿ, ಪ್ರತಿ ಆಬ್ಜೆಕ್ಟ್ಸ್ ಕೂಡ ಈಕ್ವಲ್ ಟೈಮ್ ದಲ್ಲಿನೇ ಬಂದು ಅರ್ಥ ರೀಚ್ ಆಗ್ತಾರ ಅನ್ನೋದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಯಾರು? ಗೆಲಿಲಿಯೋ ಮತ್ತೆ ನ್ಯೂಟನ್. ಅದಕ್ಕೆ ಪ್ರೂಫ್ ಕೂಡ ಇದಾವ, ಎಕ್ಸ್ಪೆರಿಮೆಂಟೇಷನ್ಸ್. ನೆನಪಲ್ಲಿ
ನೆಕ್ಸ್ಟ್ ರೆಸ್ಟ್ ಈಸ್ ನ್ಯಾಚುರಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲ ವಸ್ತುವು ರೆಸ್ಟ್ ಆಗಾಗ ಇಷ್ಟಪಡಕತ್ತವ ನೇಚರ್ ಒಳಗಡೆ. ಹಂಗಾದ್ರೆ ಗ್ರಹಗಳು ತಿರುಗಾಡೋದು ಬಿಟ್ಟು ಏನಾಗ್ಬಿಡ್ತಿದ್ವು, ರೆಸ್ಟಿಗೆ ಬಂದ್ಬಿಡ್ತಿದ್ವು. ಎಲೆಕ್ಟ್ರಾನ್ ತಿರುಗಾಡೋದು ಬಿಟ್ಟು ನಿಂತು ಬಿಡ್ತಿತ್ತದ, ನಾ ಯಾಕೆ ತಿರುಗಾಡಿ ಅಂತ ಹೇಳಿ. ಅಂದ್ರೆ ನ್ಯಾಚುರಲ್ ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಸೊ ಹಂಗೇನಾದ್ರೂ ಆಗಿತ್ತಂದ್ರೆ ಅಟೋಮ ಇರ್ತಿದ್ದಿಲ್ಲ, ನೆನಪಲ್ಲಿ ಸ್ಟೆಬಿಲಿಟಿ ಒಳಗಡೆ ಸ್ಟೇಬಲ್ ಆಗಿರ್ತಿದ್ದಿಲ್ಲ, ಕೊಲಾಪ್ಸ್ ಆಗ್ತಿತ್ತು ಅಟಮ್. ಜೀವ ಜಂತುಗಳು ಏನೂ ಹಾಕಿದ್ದಿಲ್ಲ. ಗ್ರಹಗಳೆಲ್ಲ ಸೂರ್ಯದೊಳಗಡೆ ಹೋಗಿ ಬಿದ್ದು ಬಿಟ್ಟಿದ್ವಪ್ಪ ಅಂತ ಹೇಳಿದ್ರೆ, ತಿರುಗಾಡೋದು ಕಡಿಮೆ ಮಾಡಿ ಒಂದೇ ಕಡೆ ನಿಂತ ರೆಸ್ಟ್ ಅದು ಸಾಕು, ನಾನು ತಿರುಗಾಡಿದೆ ಅಂತ ನಿಂತಿತ್ತಂದ್ರೆ ಹಂಗಾಗ್ತಾ ಇದೆನಾ? ಆಗಕತ್ತಿಲ್ಲ. ಪ್ಲಾನೆಟ್ಸ್ ಎಲ್ಲ ಕಂಟಿನ್ಯೂಸ್ ಮೋಷನ್ಸ್ ಒಳಗಡೆನೆ ಇದಾವೆ. ಸೊ ಹಾಗಾದ್ರೆ ಫೋರ್ಸ್ ಇರಲಿಲ್ಲ ಅಂದ್ರೂ ಕೂಡ ಆಬ್ಜೆಕ್ಟ್ ಮೂವ್ ಆಗಬಹುದು ಅಂತ ಹೇಳ್ತಾರೆ. ಫೋರ್ಸ್ ಇರಲಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಯೂನಿಫಾರ್ಮ್ ಸ್ಪೀಡ್ ದಲ್ಲಿ ಕಂಟಿನ್ಯೂ ಆಗ್ತಾವು ಅಂತ ಹೇಳಿ ಗೆಲಿಲಿಯೋ ಮತ್ತು ನ್ಯೂಟನ್ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ. ನೆಕ್ಸ್ಟ್ ರೆಸ್ಟ್ ಈಸ್ ನ್ಯಾಚುರಲ್. ರೆಸ್ಟ್ ಜೊತೆಗೆ a motion, uniform motion is also natural because the earth, the planets are moving with a uniform velocity. ಸೂರ್ಯನ ಸುತ್ತಲೂ ಇವೇನ್ ಪ್ಲಾನೆಟ್ಸ್ ಏನ್ ತಿರುಗ್ತಾ ಇದಾವಲ್ಲ, ಇವೆಲ್ಲ ತಿರುಗಾಕತ್ತಿದ್ದು ಒಂದು ಕಾನ್ಸ್ಟಂಟ್ ಸ್ಪೀಡ್ ಒಳಗಡೆ ಏನಾಗ್ತಾ ಇದಾವ, ತಿರುಗ್ತಾ ಇದಾವ ನೆನಪಲ್ಲಿ. ಹಾಗಾದ್ರೆ ಯೂನಿಫಾರ್ಮ್ ಮೋಷನ್ಸ್ ಮಾಡ್ತಕ್ಕಂಥ ವಸ್ತುವಿಗೂ ಫೋರ್ಸ್ದ ಅವಶ್ಯಕತೆ ಇಲ್ಲ, ನಿಂತಹ ವಸ್ತುವಿಗೂ ಫೋರ್ಸ್ದ ಅವಶ್ಯಕತೆ ಇಲ್ಲ ನೆನಪಲ್ಲಿ. ಈ ಒಂದು ಆಬ್ಜೆಕ್ಟ್ ನಿಂತಪ್ಪ ಅಂತ ಹೇಳಿದ್ರೆ ಅದ್ರ ಫೋರ್ಸ್ ಅವಶ್ಯಕತೆ ಇಲ್ಲ, ನಿಂತಂಗೆ ಇರ್ತೈತೆ ಅದು. ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ಮೋಷನ್ಸ್ ಒಳಗಡೆ ಹೊಂಟಿಪ್ಪ ಅಂದ್ರೆ ಅದಕ್ಕೆ ಎಕ್ಸ್ಟರ್ನಲ್ ಅಡಿಷನಲ್ ಫೋರ್ಸ್ ಅವಶ್ಯಕತೆ ಇಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ಆಮೇಲೆ ನೋಡೋಣ. ಇನ್ನೊಂದು ಡಿನೈಡ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಅರಿಸ್ಟಾಟಲ್ ದೃಷ್ಟಿ ಒಳಗಡೆ ಈ ನಿರ್ವಾತ ಪ್ರದೇಶದ ಕಾನ್ಸೆಪ್ಟೇ ಇರಲಿಲ್ಲ. ಆ ವ್ಯಾಕ್ಯೂಮ್ ಅಂತ ನಾವು ಹೇಳಿ ಕರಿತೀವಿ. ಇನ್ ಸ್ಪೇಸ್ ವಿ ಹ್ಯಾವ್ ಅ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂದ್ರೆ ಅಲ್ಲಿ ಏನೂ ಇರೋಂಗಿಲ್ಲ, ಅಟ್ಮಾಸ್ಫಿಯರ್ ಇರೋಂಗಿಲ್ಲ, ಈ ಗ್ಯಾಸಸ್ ಇರೋಂಗಿಲ್ಲ. ಅಂತ ಪ್ರದೇಶನ ನಾವು ಏನಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಗೆಲಿಲಿಯೋ ಏನ್ ಹೇಳ್ತಾರೆ ಅಂದ್ರೆ ವ್ಯಾಕ್ಯೂಮ್ ದೊಳಗಡೆ ನಾವೇನಾದ್ರೂ ಆಬ್ಜೆಕ್ಟ್ಸ್ ಅನ್ನ ಒಂದೇ ಹೈಟ್ ಇಂದ ನಾವು ಕೈ ಬಿಟ್ರಂದ್ರೆ, ಒಂದೇ ಹೈಟ್ ಇಂದ ನಾವು ಕೈ ಬಿಟ್ಟಿವಂದ್ರೆ ಅವೆರಡೂ ಆಬ್ಜೆಕ್ಟ್ಸ್ ಒಂದೇ ಟೈಮಿಗೆ ಬಂದು ಭೂಮಿನ ಮುಟ್ತಾವೆ. ಅದರದ ಎಕ್ಸ್ಪೆರಿಮೆಂಟ್ಸ್ ಕೂಡ ಇದೆ. ನೀವು ಗೂಗಲ್ ಅಥವಾ ಯೂಟ್ಯೂಬ್ ದೊಳಗಡೆ ನೀವು ಹೊಡೆದು ನೋಡಿದ್ರೆ ಗೆಲಿಲಿಯೋಸ್ ಎಕ್ಸ್ಪೆರಿಮೆಂಟ್ ಸಿಗ್ತೈತಿ, ಅಬ್ಸರ್ವ್ ಮಾಡ್ರಿ. ಹೆವಿಯರ್ ಆಬ್ಜೆಕ್ಟ್ ಮತ್ತೆ ಲೈಟ್, ಈ ಫೆದರ್ ಅಂತ ಹೇಳ್ತೀವಿ ನಾವು, ಕಾಗಿ ಪುಚ್ಚ, ಗೋಬಿ ಪುಚ್ಚ ಅಂತ ಹೇಳ್ತೇವೆ. ಬಹಳ ವೇಟ್ ಇರ್ತಾವ, ವೇಟ್ ಇರ್ತಾವ ಇಲ್ಲ, ಬಹಳ ಲೈಟ್ ಇರ್ತೈತಿ. ನೆಕ್ಸ್ಟ್ ಶಾರ್ಟ್ ಪುಟ್, ಗುಂಡೆಸಿತ ಏನಿರ್ತೈತಿ, ವೇಟ್ ಇರ್ತೈತಿ. ಹೌದಾ? ಅವ್ನು ಎರಡೂ ಒಂದೇ ಹೈಟ್ ದಿಂದ ಕೈ ಬಿಟ್ರೆ ಅವು ಎರಡೂ ಏನಾಗ್ತಾವೋ ಸೇಮ್ ಟೈಮ್ ದಲ್ಲಿ ಬಂದು ಗ್ರೌಂಡ್ ಅನ್ನ ಮುಟ್ತಾವ. ಎಲ್ಲಿದು? ವ್ಯಾಕ್ಯೂಮ್ ದಲ್ಲಿ, ನಾಟ್ ಇನ್ ಅ ರಿಯಾಲಿಟಿ. ನಮ್ ರಿಯಲ್ ಲೈಫ್ ಒಳಗಡೆ ಎಲ್ಲ, ಯಾಕಂದ್ರೆ ಇಲ್ಲಿ ಏರ್ ಇದೆ ನೆನಪಲ್ಲಿ. ಏರ್ ಐತಿ ಅನ್ನೋದು ಹೆಂಗ್ ಗೊತ್ತಾಗ್ತೈತಿ ನಮ್ಗೆ? ಓಡ್ಕೊಂತ ಹೋಗ್ರಿ ಹಿಂಗ್ ದೂಡ್ದಂಗ ಅನಿಸ್ತೈತಿ. ಬೈಕ್ ಮೇಲೆ ಹೋಗ್ಬೇಕಾದ್ರೆ ಯಾರವ್ರು? ಏರ್ ನೆನಪಲ್ಲಿ. ಸೊ ಹಾಗಾದ್ರೆ ನಮ್ ನಿಜ ಜೀವನದೊಳಗಡೆ ನಾವು ಹೈಸ್ಕೂಲ್ದಾಗೆಲ್ಲ ಹೇಳಿರ್ತಾರೆ ಇದನ್ನ, ಗೆಲಿಲಿಯೋ ಎಕ್ಸ್ಪೆರಿಮೆಂಟ್ ಒಂದ್ ಹೈಟ್ ಇಂದ ನಾವು ಬಿಟ್ಟಿವಪ್ಪ ಅಂದ್ರೆ ಏನಾಗ್ತೈತಿ, ಈ ಎರಡೂ ಎಟ್ ಎ ಟೈಮ್ ಬಂದು ರೀಚ್ ಆಗ್ತಾವು ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರು ಹೇಳಿ ರೆಸ್ಟಿಗೆ ಬಿಟ್ಟ ಹೊರಗಡೆ ಏನ್ ಬಂತು, ಬಂದು ಒಂದು ಪೇಪರ್ ತಗೊಳ್ಳೋದ, ನೆಕ್ಸ್ಟ್ ಒಂದು ಕಲ್ ತಗೊಂಡ ಎರಡನ್ನೂ ಒಂದ ಹೈಟ್ ದಿಂದ ಡ್ರಾಪ್ ಮಾಡಿದ್ರೆ ಏನಾಕಿತ್ತದು, ಪೇಪರ್ ಕಲ್ಲ ಎಟ್ ಎ ಟೈಮ್ ಬೀಳ್ತಿತ್ತದು. ನೋಡೋಣ, ಇದ್ರೊಳಗಡೆ ಸಿಕ್ತಂದು ತೋರಿಸ್ತೀನಿ ನಿಮ್ಗೆ. So here, ಇಲ್ಲಿ ಎಷ್ಟು ಕಾಣಿಸ್ತಿತ್ತು ನೋಡ್ರಿ. They used heavy object and light objects. ಇಲ್ಲಿ ಒಂದು ಏನ್ ತಗೊಂಡಿದಾರ, ಹೆವಿ ಆಬ್ಜೆಕ್ಟ್ ಅನ್ನು ತಗೊಂಡಿದಾರ, ಲೈಟ್ ಆಬ್ಜೆಕ್ಟ್ ಅನ್ನು ತಗೊಂಡಿದಾರ. So here you can see both the object reach the ground at a time, feather and heavy object. So ಏನ್ ಮಾಡ್ತಾ ಇದ್ದಾರ, ಫಸ್ಟ್ ನಾರ್ಮಲ್ ಅಟ್ಮಾಸ್ಫಿಯರ್ ಒಳಗಡೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ ನೆನಪಲ್ಲಿ.
ನಾರ್ಮಲ್ ಅಟ್ಮಾಸ್ಫಿಯರ್ ಅಂದ್ರೆ ಏರ್ ಇರ್ತೈತಿ. ಆ ವ್ಯಾಕ್ಯೂಮ್ ಚೇಂಬರ್ದೊಳಗಡೆ ಚೇಂಬರ್ ಒಂದು ಕ್ರಿಯೇಟ್ ಮಾಡಿರ್ತಾರ ನೆನಪಲ್ಲಿ. ಆ ಚೇಂಬರ್ದೊಳಗಡೆ ಅಟ್ಮಾಸ್ಫಿಯರ್ ಇರ್ತೈತಿ ಅಂದ್ರೆ ಗ್ಯಾಸಸ್ ಇರ್ತೈತಿ ನೆನಪಲ್ಲಿ. ಆ ಗ್ಯಾಸಸ್ ಟೈಮ್ದೊಳಗಡೆ ಅಂದ್ರೆ ಗ್ಯಾಸ್ ಇರ್ತಕ್ಕಂಥ ಟೈಮ್ದೊಳಗಡೆ ಒಂದೇ ಹೈಟ್ದಿಂದ ಈ ಫೆದರ್ ಮತ್ತೆ ಆ ಸಾಲಿಡ್ ಬಾಡಿ ಎರಡನ್ನೂ ಡ್ರಾಪ್ ಮಾಡಿದಾಗ ಸಾಲಿಡ್ ಬಾಡಿ ಫಸ್ಟ್ ಬಂದ್ಬಿಡ್ತು ಫೆದರ್, ಆ ನಂತರ ಬಂದು ಏನಾಗ್ತಾ ಇದೆ ರೀಚ್ ಆಗ್ತದೆ. ಸೊ ಇದು ಅರಿಸ್ಟಾಟಲ್ ಅವ್ರ ವ್ಯೂ. ಅಂದ್ರೆ ಹೆವಿಯರ್ ಆಬ್ಜೆಕ್ಟ್ ಏನಾಗ್ತಾ ಇದೆ ಫಸ್ಟ್ ಬಂದು ಮುಟ್ತೈತಿ, ಲೈಟ್ ಆಬ್ಜೆಕ್ಟ್ ಆ ನಂತರ ಬಂದು ಮುಟ್ತೈತಿ ಅನ್ನೋದು ಅರಿಸ್ಟಾಟಲ್ ವ್ಯೂ. ಬಟ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ, ವ್ಯಾಕ್ಯೂಮ್ ಅಂದ್ರೆ ಇದ್ದಂತಹ ಗ್ಯಾಸಸ್ ನೆಲ್ಲ ಏನ್ ಮಾಡೋದು ಅದರಿಂದ ತೆಗೆಯೋದು ನೆನಪಲ್ಲಿ, ಅದನ್ನ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ಅಂದ್ರೆ ನಿರ್ವಾತ ಪ್ರದೇಶ ಅಂತ ನಾವು ಕರಿತೀವಿ ನೆನಪಲ್ಲಿ. ಸಮ್ ಎಕ್ಸ್ಟರ್ನಲ್ ಮಷಿನ್ಸ್ ನ ಯೂಸ್ ಮಾಡಿ ನಾವು ಏನ್ ಮಾಡ್ತೀವಿ ಅದನ್ನಷ್ಟು ಹೊರಗಡೆ ಜಗ್ತೀವಿ. ಹೆಂಗಿಂಗ್ ಪೈಪ್ ಇಟ್ಟ ಉಫ್ ಅಂತ ಜ್ಯೂಸ್ ಕುಡಿಬೇಕಾದ್ರೆ ಲಾಸ್ಟ್ ಮಾಡ್ತೇವಲ್ಲ, ಎಲ್ಲ ಖಾಲಿ ಆದ್ಮೇಲೆ ಜಗ್ತಿರ್ತೇವೆ. ಸೊ ಹಂಗೆ ನಾವೇನಪ್ಪ ಅಂದ್ರೆ ಮಟೀರಿಯಲ್ ಒಳಗಡೆ ಇರ್ತಕ್ಕಂಥ ಅಥವಾ ಚೇಂಬರ್ದಲ್ಲಿ ಇರ್ತಕ್ಕಂತಹ ಗ್ಯಾಸಸ್ ಅಷ್ಟು ಏನ್ ಮಾಡ್ತೀವಿ ರಿಮೂವ್ ಮಾಡ್ತೀವಿ. ಅಂದ್ರೆ ವಿ ಕ್ರಿಯೇಟ್ ಅ ವ್ಯಾಕ್ಯೂಮ್ ನೆನಪಲ್ಲಿ. ಸೊ ವ್ಯಾಕ್ಯೂಮ್ ಅನ್ನ ಕ್ರಿಯೇಟ್ ಮಾಡಿ ಸೇಮ್ ಹೈಟ್ ದಿಂದ ಡ್ರಾಪ್ ಮಾಡಿದ್ರೆ ದೇ ಆರ್ ಕ್ರಿಯೇಟೆಡ್ ಅ ವ್ಯಾಕ್ಯೂಮ್. ಡ್ರಾಪ್ ಮಾಡಿದ್ರು ಸೇಮ್ ಹೈಟ್ ಇದೆ, ಜಸ್ಟ್ ಅಬ್ಸರ್ವ್ ಹಿಯರ್. ಸೊ ಹಾಗಾದ್ರೆ ಎರಡು ಆಬ್ಜೆಕ್ಟ್ಸು ಯೂನಿಫಾರ್ಮ್ ಆಗಿ ಸೇಮ್ ಸ್ಪೀಡ್ದಲ್ಲಿ ಬಂದು ಏನಾಗ್ತಾ ಇದೆ ಅರ್ಥಕ್ಕೆ ರೀಚ್ ಆಗ್ತಾ ಇದೆ. ಕಾಣಿಸ್ತದೇನಾ? ಇದನ್ನ ಗೆಲಿಲಿಯೋ ಮತ್ತು ನ್ಯೂಟನ್ ಅವರು ವ್ಯಾಕ್ಯೂಮ್ ದಲ್ಲಿ ಸ್ಟಡಿ ಮಾಡಿ ಅವ್ರ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಏನಂದ್ರೆ ನಾರ್ಮಲ್ ಆಗಿ ಅವ್ರು ಹೇಳೋ ಪ್ರಕಾರ ನಾವೇನು ಇಲ್ಲಿ ನೋಡ್ಬೋದು ಹೆವಿಯರ್ ಆಬ್ಜೆಕ್ಟ್ ಕೆಳಗೆ ಬೀಳ್ತೈತಿ. ಬಟ್ ಇನ್ ವ್ಯಾಕ್ಯೂಮ್ದೊಳಗಡೆ ಅಂದ್ರೆ ಸ್ಪೇಸಿಗೆ ಹೋದಿವಪ್ಪ ಅಂತ ಹೇಳಿದ್ರೆ ಅಲ್ಲಿ ಆಬ್ಜೆಕ್ಟ್ ಹೆವಿಯರ್ ಇರಲಿ ಲೈಟರ್ ಇರಲಿ ಅವಕ್ಕ ಮೋಷನ್ಸ್ ಒಂದೇ ರೀತಿ ಮೋಷನ್ಸ್ ಇತ್ತಪ್ಪ ಅಂದ್ರೆ ಅದೇ ಮೋಷನ್ಸ್ ಒಳಗಡೆನೆ ಹೋಗ್ತಿರ್ತಾವು ಅಂತ ಹೇಳ್ತಾರೆ. ರೈಟ್? ಅಂದ್ರೆ ಈ ಭೂಮಿ ಮೇಲ್ಗಡೆ ನಾವು ವ್ಯಾಕ್ಯೂಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ವಸ್ತು ಮ್ಯಾಲಿಂದ ಕೆಳಗೆ ಬೀಳೋದು ಅದರ ಹೆವಿಯರ್ ಇರಲಿ ಲೈಟರ್ ಇರಲಿ ನೆನಪಿರ್ಲಿ ಒಂದೇ ಸ್ಪೀಡ್ ಇಂದ ಬಂದು ಏನಾಗ್ತಾ ಇದೆ ಅರ್ಥಿಗೆ ಮುಡ್ತಾವು ಅಂತ ಹೇಳ್ತಾರೆ. ನೆನಪಿರ್ಲಿ ಯಾವುದು ಫಸ್ಟ್ ಇಲ್ಲಿಗೆ ಬಂದ್ರೆ ನೆಕ್ಸ್ಟ್ ಇದು ಹೆವಿಯರ್ ಆಬ್ಜೆಕ್ಟ್ಸ್ ಆಯ್ತು. ರೆಸ್ಟ್ ಅಂಡ್ ಮೋಷನ್ ಏನ್ ಹೇಳ್ತಾರೆ ಅವರು? ರೆಸ್ಟ್ ಮತ್ತು ಮೋಷನ್ಸ್ ಎರಡೂ ನ್ಯಾಚುರಲ್ ಪ್ಲೇಸಸ್ ಅಂತ ಹೇಳ್ತಾ ಇದ್ದಾರೆ. ಅದು ನೇಚರ್ ಒಳಗಡೆ ನಿಂತಿದ್ವು ಹಂಗೆ ಇರ್ತಾವೋ, ಹೋಗ್ತಾ ಇರೋವೋ ಹಾಗೆ ಹೋಗ್ತಾವೋ ಅಂತ ಹೇಳ್ತಾರೆ. ಕಂಟಿನ್ಯೂಸ್. ಬಿಕಾಸ್ ಈ ಪ್ಲಾನೆಟ್ಸ್ ನಾವು ನೋಡಿದ್ರೆ ಪ್ಲಾನೆಟ್ಸ್ ಏನ್ ಮಾಡ್ತಾ ಇದಾವ ತಿರುಗ್ತಾ ಇದಾವೋ, ಯಾರು ಬರ್ಲಿ ಯಾರು ಬಿಡ್ಲಿ ಅವ್ರ ಪಾಡಿಗೆ ಅವ್ರು ಏನ್ ಮಾಡ್ತಾ ಇದಾವ ಯೂನಿಫಾರ್ಮ್ ಮೋಷನ್ಸ್ ಅನ್ನ ಮಾಡ್ತಾ ಇದಾವ. ನೆಕ್ಸ್ಟ್ ಇವರು ವ್ಯಾಕ್ಯೂಮ್ ಅನ್ನೋದನ್ನ ಬಿಟ್ಟಿದ್ರ, ಬಟ್ ಗೆಲಿಲಿಯೋ ನ್ಯೂಟನ್ ಅನ್ನೋ ವ್ಯಾಕ್ಯೂಮ್ ಅನ್ನ ಕನ್ಸಿಡರ್ ಮಾಡಿದ್ರು. ಅವ್ರದೊಂದು ಪಾಯಿಂಟ್ಸ್ ನ ಬರ್ಕೊಂಡ್ಬಿಡ್ರಿ. ಸೊ ಗೆಲಿಲಿಯೋ ಆರ್ ನ್ಯೂಟನ್ಸ್. ಇವರು ಎಕ್ಸ್ಪೆರಿಮೆಂಟಲಿ ಹೇಳಿದ ಇವನ್ನೆಲ್ಲ ರಿಸಲ್ಟ್ಸ್ ನಮಗೆ. ದ ಫಸ್ಟ್ ಪಾಯಿಂಟ್, ಸೊ ಹಾಗಾದ್ರೆ ಏನ್ ಹೇಳ್ತಾರ? ಮೋಷನ್ ನೀಡ್ಸ್ ಕಂಟಿನ್ಯೂಸ್ ಫೋರ್ಸ್. ಇವ್ರು ಏನ್ ಹೇಳ್ತಾರ? ಬೇಕಾಗಿಲ್ಲ ಅಂತ ಹೇಳ್ತಾರ. ಓನ್ಲಿ ನೀಡೆಡ್ ಟು ಚೇಂಜ್ ದಿ ಮೋಷನ್. ಓನ್ಲಿ ನೀಡೆಡ್ ಟು change the motion. The second one, they ಹೇಳ್ತಿದ್ರೆ heavier object falls faster. ಸರಿನಾ ತಪ್ಪ? ಅವ್ರ ಸ್ಟೇಟ್ಮೆಂಟ್ ತಪ್ಪು, ಫಾಲ್ಸ್ ಅಂತ. ಅದಕ್ಕೆ ನಾವು ಅರಿಸ್ಟಾಟಲ್ ಫಾಲ್ಸಿ ಅಂತ ಕರಿತೀವಿ. ಅಂದ್ರೆ ಈ ಮೋಷನ್ಸ್ ಬಗ್ಗೆ ಇರ್ತಕ್ಕಂಥ ಅರಿಸ್ಟಾಟಲ್ ಅವರ ತಪ್ಪು ಕಲ್ಪನೆಗಳು ಅಂತ ನಾವು ಕರಿತೀವಿ ನೆನಪಲ್ಲಿ.
ಅವ್ರು ನೋಡಿ ಅವ್ರ ಕಣ್ಣಿಗೆ ಏನ್ ಕಾಣಿಸ್ತಿತ್ತಲ್ಲ, ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ ಅದರ ಮೇಲ್ಗಡೆ ಏನ್ ಮಾಡಿದ್ರು ಅವರು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ರು ನೆನಪಲ್ಲಿ. ಆ ನಂತರ 17th ಸೆಂಚುರಿ ಒಳಗಡೆ ಗೆಲಿಲಿಯೋ ಮತ್ತೆ ನ್ಯೂಟನ್ಸ್ ಇವರು ಎಕ್ಸ್ಪೆರಿಮೆಂಟಲ್ ಬೇಸ್ ಮೇಲ್ಗಡೆ ಏನ್ ಮಾಡ್ತಾರೆ, ನಮ್ಗೆ ಅವನ್ನ ಅವು ತಪ್ಪು ಸರಿ ಏನ್ ಅನ್ನೋದನ್ನ ತಿಳಿಸ್ಕೊಡ್ತಾರೆ ನೆನಪಲ್ಲಿ. ನೋ ಆಲ್ ಫಾಲ್ at a same rate in vacuum. All fall at same rate in vacuum. Next, ಮೂರನೇ ಪಾಯಿಂಟ್, ರೆಸ್ಟ್ ಈಸ್ ನ್ಯಾಚುರಲ್ ಅಂತ ಹೇಳ್ತಾ ಇದ್ರ. ಅಲ್ಲ, ಮೋಷನ್ ಈಸ್ ಆಲ್ಸೋ ನ್ಯಾಚುರಲ್. ರೆಸ್ಟ್ ಜೊತೆಗೆ ರೆಸ್ಟ್ ಅಂಡ್ ಮೋಷನ್ ಆರ್ ನ್ಯಾಚುರಲ್. ನಾಲ್ಕನೇದು, ಇವ್ರು ಏನ್ ಮಾಡಿದ್ರು, ವ್ಯಾಕ್ಯೂಮ್ ನ ಬಿಟ್ಟಿದ್ರು, ಬಟ್ ವ್ಯಾಕ್ಯೂಮ್ ಎಕ್ಸಿಸ್ಟ್. Vacuum exists and affects motion. ಗೆಲಿಲಿಯೋ ಮತ್ತೆ ನ್ಯೂಟನ್ಸ್ ಅವರ ವ್ಯೂಸ್ ಬರದ್ರ. ಸೊ ಹಾಗಾದ್ರೆ ಇವು ಸೈಂಟಿಫಿಕ್ ವೇದೊಳಗಡೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಟ್ಟಿರೋದವರು, ಅವು ಅನ್ಸೈಂಟಿಫಿಕ್ ಅಂದ್ರೆ ವಿತೌಟ್ ಜಸ್ಟ್ ಅಬ್ಸರ್ವೇಷನ್ ಮೇಲ್ಗಡೆ ಅಷ್ಟೇ ಅವ್ರು ಹೇಳಿರೋ ಸ್ಟೇಟ್ಮೆಂಟ್. ಸೊ ಇವರು ಎಕ್ಸ್ಪೆರಿಮೆಂಟ್ಸ್ ನ ಮಾಡಿ ಆ ನಂತರ ಕೊಟ್ಟಂತಹ ಸ್ಟೇಟ್ಮೆಂಟ್ಸ್, ರೈಟ್. ಸೊ ಹಾಗಾದ್ರೆ ಗೆಲಿಲಿಯೋ ನ್ಯೂಟನ್ಸ್, ಸೊ ಇದರಲ್ಲಿ ಈ ಮೋಷನ್ಸ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟವರು ನ್ಯೂಟನ್ ಅಂತ ಹೇಳ್ತಿರ್ತೀವಿ ನೆನಪಲ್ಲಿ. ಬಟ್ ಆ ಅರಿಸ್ಟಾಟಲ್ ಫಾಲ್ಸಿನ ಕರೆಕ್ಟ್ ಮಾಡಿದವರು ಗೆಲಿಲಿಯೋ. ಹಾಗಾಗಿ ಆ ಮಾಡರ್ನ್ ಸೈನ್ಸ್ ಅದು ಪಿತಾಮಹ ಯಾರು ಅಂತ ಕೇಳಿದ್ರೆ ಗೆಲಿಲಿಯೋ ಅಂತ ನಾವು ಕರಿತೀವಿ ನೆನಪಲ್ಲಿ. ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಈಸ್ ಗೆಲಿಲಿಯೋ ಗೆಲಿಲಿ, ಬಿಕಾಸ್ he gave the idea about the inertia of an object. ಇನರ್ಷಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಐಡಿಯಾನ ಕೊಟ್ಟವರು ಗೆಲಿಲಿಯೋ. ಹಾಗಾಗಿ ನಾವು ಮಾಡರ್ನ್ ಸೈನ್ಸ್ ಪಿತಾಮಹ ಯಾರು ಅಂತ ಕೇಳಿದ್ರೆ ಗೆಲಿಲಿಯೋ ಅಂತ ನಾವು ಕರಿತೀವಿ ನೆನಪಲ್ಲಿ. ಸೊ ಈ ಗೆಲಿಲಿಯೋ ಅವರ ಐಡಿಯಾನ ತಗೊಂಡು ಮೋಷನ್ಸ್ ಬಗ್ಗೆ ಸಿಂಗಲ್ ಹ್ಯಾಂಡೆಡ್ ಆಗಿ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟವರು ನ್ಯೂಟನ್. ಹಾಗಾಗಿ ಈ ನ್ಯೂಟನ್ ಅವರು ಒಂದು ಹೊಸ ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ನಾವು ಅಂತ ಕರಿತೀವಿ ಮೆಕ್ಯಾನಿಕ್ಸ್ ಅಂತ ನಾವು ಕರಿತೀವಿ ನೆನಪಲ್ಲಿ. ನ್ಯೂಟನ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಇದನ್ನ ಡೀಲ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಇದನ್ನ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಕೂಡ ಅಂತ ನಾವು ಕರಿತೀವಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕೂಡ ಅಂತ ನಾವು ಕರಿತೀವಿ ನೆನಪಲ್ಲಿ. ಯಾವುದು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಆರ್ ಮೆಕ್ಯಾನಿಕ್ಸ್ ಅಂತ ನಾವು ಕರಿತೀವಿ, ರೈಟ್. ಇದಿಷ್ಟು ಹಿಸ್ಟ್ರಿ, ಇದು ನೆನಪಲ್ಲಿ. ಹಿಸ್ಟ್ರಿ ನಿಮ್ಗೆ ಬೋರ್ಡಿಗೆ ಕೇಳೋಂಗಿಲ್ಲ. ದ ರಿಯಾಲಿಟಿ ವಿಲ್ ಸ್ಟಾರ್ಟ್ಸ್ ಲೇಟರ್. ನಿಮ್ಗೆ ಏನ್ ಬೇಕಲ್ಲ ಅದು ಸ್ಟಾರ್ಟ್ ಆಗೋದು ಮುಂದೈತಿ, ಹಬ್ಬ. ಇದು ಜಸ್ಟ್ ಏನಿದು ಏನು ಹೆಂಗ್ ಹುಟ್ಟಿತು, ಹೌದಾ. ಇಮೋಷನ್ಸ್ ಬಗ್ಗೆ ನೋಡ್ರಿ, ಎಲ್ಲಿ ಬಿಫೋರ್ ಕ್ರಿಸ್ತ್ ಇದೆ ಅರಿಸ್ಟಾಟಲ್ ಇರೋದು, ಬಿಫೋರ್ ಕ್ರಿಸ್ತ್ 380 ಸಮಥಿಂಗ್, ರೈಟ್. ಗೆಲಿಲಿಯೋ ಇವ್ರು ಬರೋದು 17th ಸೆಂಚುರಿ, ಏನೋ ಆಫ್ಟರ್ ಕ್ರಿಸ್ತ್ 17th ಸೆಂಚುರಿ. ಅಲ್ಲಿ ಮಠ ಈ ಅರಿಸ್ಟಾಟಲ್ ಅವ್ರು ಏನ್ ಹೇಳಿದ್ರಲ್ಲ ಇದನ್ನ ತತ್ವ ಅಂತ ಹೇಳಿ ಬೋಧಿಸ್ತಿದ್ರಂತೆ. ಅರಿಸ್ಟಾಟಲ್ ಅವ್ರ ಏನ್ ದೃಷ್ಟಿ ಏನ್ ಹೇಳಿದ್ರಲ್ಲ ಮೋಷನ್ಸ್ ಬಗ್ಗೆ, ಇವನ ತತ್ವಶಾಸ್ತ್ರ ಅಂತ ಹೇಳಿ ಬೋಧಿಸ್ತಿದ್ರಲ್ಲ, ಹಂಗ ಬೋಧನೆ ಮಾಡ್ತಿದ್ರಂತೆ ಸ್ಟೂಡೆಂಟ್ಸ್ಗೆ. ಎಲ್ಲಿ ತನ 17th ಸೆಂಚುರಿ ತನ. ಈ 17th ಸೆಂಚುರಿ ನಂತರ ಈ ಗೆಲಿಲಿಯೋ ಅವ್ರು ಏನ್ ಬರ್ತಾರಲ್ಲ, ಅವ್ರು ಬಂದ್ಮೇಲೆ ಅವು ತಪ್ಪು ಹಂಗಿಲ್ಲ, ರಿಯಾಲಿಟಿ ಒಳಗಡೆ ಬೇರೆನೇ ಐತಿ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ತಾರೆ ನಮ್ಗೆ. ಸೊ ಹಾಗಾದ್ರೆ ಗೆಲಿಲಿಯೋ ಡಿಡ್ ಸಮ್ ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟ್ ಹೆಡಿಂಗ್ ಈಸ್ ದ ಲಾ ಆಫ್ ಇನರ್ಷಿಯಾ.
So here we can observe some experiment done by the Galileo in order to understand the motion of the object. So ಹಾಗಾದ್ರೆ Galileo experiment ಪ್ರಕಾರ experiment number 1 ನಮಗೆ ಈಸಿ ಅನಿಸೋದಿದು ನೆನಪಲ್ಲಿ, ಬಟ್ ಈ ಕಾನ್ಸೆಪ್ಟ್ ಬರ್ಬೇಕಾದ್ರೆ ಸಾವಿರಾರು ವರ್ಷಗಳೊಳಗೆ ಕಳೆದವು ನೆನಪಲ್ಲಿ ಡೆವಲಪ್ ಮಾಡಬೇಕಾದ್ರೆ ಜಸ್ಟ್ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಟಮ್ ಅಂದ ತಕ್ಷಣ ನಮ್ಮ ಮೈಂಡ್ ಒಳಗಡೆ ಒಂದು ಪಿಕ್ಚರ್ ಬರ್ತೈತಿ, ಬರೋದಿಲ್ಲ ನ್ಯೂಕ್ಲಿಯಸ್ ಅದ್ರ ಸುತ್ತಲೂ ಎಲೆಕ್ಟ್ರಾನ್ ಸುತ್ತೈತಿ ಅಂತ ಹೇಳಿ. ಆ ಪಿಕ್ಚರ್ ನಮ್ಮ ಮೈಂಡ್ ಒಳಗಡೆ ಈಗ ಓಡ್ಬೇಕಂದ್ರೆ ಸಾವಿರಾರು ವರ್ಷಗಟ್ಟಲೆ ಎಷ್ಟಾಕೊಂಡ ಸೈಂಟಿಸ್ಟ್ಗಳು ಅದ್ರ ಮೇಲೆ ವರ್ಕ್ ಮಾಡ್ಯಾರ. ಅವ್ರು ವರ್ಕ್ ಮಾಡಿದ ರಿಸಲ್ಟ್ ನಮ್ಗೆ ಈಗ ಪಿಕ್ಚರ್ ಅಟಮ್ ಅಂತ. ಹಂಗೆ ಈ ಮೋಷನ್ಸ್ ಬಗ್ಗೆ ಎಷ್ಟೋ ಶತಮಾನಗಳು ಅಥವಾ ಏನಂತ ಹೇಳ್ತೀವಿ ನಾವು ಪೀಳಿಗೆ, ಎಷ್ಟೋ ಪೀಳಿಗೆಗಳು ಹೋಗ್ಬಿಟ್ಟೆ, ರೈಟ್. ಸೊ ಹಾಗಾದ್ರೆ ಫೈನಲಿ ಸದ್ಯಕ್ಕೆ ಮೋಷನ್ಸ್ ಬಗ್ಗೆ ಇರತಕ್ಕಂತಹ ಇನ್ಫಾರ್ಮೇಶನ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಎಕ್ಸ್ಪೆರಿಮೆಂಟ್ ನಂಬರ್ 1. ಸೊ ಯು ಕನ್ಸಿಡರ್ ಅನ್ ಇನ್ಕ್ಲೈನ್ಡ್ ಪ್ಲೇನ್. ಒಂದೇನೋ ಇನ್ಕ್ಲೈನ್ಡ್ ಪ್ಲೇನ್ ಇದೆ ನೆನಪಲ್ಲಿ. ಸೊ ಇನ್ಕ್ಲೈನ್ಡ್ ಪ್ಲೇನ್ ಇಂದ ಒಂದು ಆಬ್ಜೆಕ್ಟ್ ಅನ್ನ ಬಿಟ್ರೆ, ಸೊ ದಿಸ್ ಆಬ್ಜೆಕ್ಟ್ is having some mass and this one is inclined plane, and this is a smooth inclined plane literally. So ಹಾಗಾದ್ರೆ ಏನು ಕನ್ಸಿಡರ್ ಮಾಡಿದ್ವಿ ನಾವು? inclined plane ಅನ್ನ ಕನ್ಸಿಡರ್ ಮಾಡಿದ್ವಿ ನೆನಪಲ್ಲಿ. ಸೊ ಹಾಗಾದ್ರೆ ಇದರ ಸರ್ಫೇಸ್ ಹೇಗಿದೆಪ್ಪ ಅಂತ ಹೇಳಿದ್ರೆ ಸ್ಮೂತ್ ಸರ್ಫೇಸ್ ಇದೆ. ಏನಿದೆ? ಸ್ಮೂತ್ ಸರ್ಫೇಸ್ ಇದೆ, ರೈಟ್. ಸೊ ಹಾಗಾದ್ರೆ ಈ ಸ್ಮೂತ್ ಸರ್ಫೇಸ್ ಮೇಲ್ಗಡೆ ಆಬ್ಜೆಕ್ಟ್ ಅನ್ನ ನಾವು ಪ್ಲೇಸ್ ಮಾಡಿ ಕೈ ಬಿಟ್ರೆ ಏನಾಗ್ತದೆ? ಬಾಲ್ ಇಟ್ಟಿಂಗ್ ನಾನಲ್ಲಿ ನೆನಪಲ್ಲಿ ಸ್ಮೂತ್ ಸರ್ಫೇಸ್ ಐತಿ. ಆ ಸ್ಮೂತ್ ಸರ್ಫೇಸ್ ಮೇಲ್ಗಡೆ ನಾವು ಒಂದು ಆಬ್ಜೆಕ್ಟ್ ಅನ್ನ ಇಟ್ಟು ಕೈ ಬಿಟ್ಬಿಟ್ಟಿವಿ. ಸ್ಲೋಲಿ ವಿಚಾರ ಮಾಡ್ರಿ. ಅದು ಸಿಚುವೇಶನ್ ಬಹಳ ಸಿಂಪಲ್ ಇದೆ, ಬಟ್ ಅದ್ರ ಒಳಗಡೆ ಇರ್ತಕ್ಕಂತಹ ಇನ್ಫಾರ್ಮೇಶನ್ಸ್ ಬಹಳ ಐತಿ ನೆನಪಲ್ಲಿ. ಏನಾಗ್ತೈತಿ? ನಾರ್ಮಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ನಾವು, ಜಾರ್ಕೊಂಡಿ, ಹೌದಾ? ಸರ್ಫೇಸ್ ಜರಿತಕ್ಕಂತಹ ಏನು ಪ್ಲೇನ್ ಏನಿದೆಯಲ್ಲ ಬಹಳ ಸ್ಮೂತ್ ಐತದ. ಎಷ್ಟು ಸ್ಮೂತ್ ಅಂತ ಹೇಳಿದ್ರಿ, ಬಾಳೆಹಣ್ಣು ಚಿಪ್ಪಿ ಮೇಲೆ ಕಾಲಿಟ್ರ ಹೆಂಗ ಗಟ್ಟಿಯಾಗಿ ನಿಲ್ತಾವಲ್ಲ ನಾವು, ಏನಾಕೈತಿ? ಜರನ ಹಿಂಗ್ ಜರಿತವಲ್ಲ, ಅದಕ್ಕೆ ಸ್ಮೂತ್ ನೆನಪಲ್ಲಿ. ಅಂತ ಸರ್ಫೇಸ್ ಮೇಲ್ಗಡೆ ಒಂದು ಆಬ್ಜೆಕ್ಟ್ ಅನ್ನ ಪ್ಲೇಸ್ ಮಾಡಿದ್ರೆ ಏನಾಗ್ತಿತ್ತು? ಕೆಳಗೆ ಬರ್ತದ ಬರಂಗಿಲ್ಲ? ಬರ್ತಿತ್ತ? ಹೆಂಗ ಬರ್ತದ? ಸಿಚುವೇಶನ್ಸ್ ಇಲ್ಲಿಂದ ಬಿಟ್ರಿಪ್ಪ ಅಂದ್ರೆ ಕೆಳಗೆ ಬರ್ತೈತಿ. ಹೆಂಗ್ ಬರ್ತೈತಿ ಅದು? ಸ್ಪೀಡ್ ಅಂದ್ರೆ ತನ್ನ ವೆಲಾಸಿಟಿನ ಏನ್ ಮಾಡ್ಕೊಂತ ಬರ್ತೈತಿ? ಅದು ಇನ್ಕ್ರೀಸ್ ಮಾಡ್ಕೊಂತ ಬರ್ತೈತೋ ಡಿಕ್ರೀಸ್ ಮಾಡ್ಕೊಂತ ಬರ್ತೈತೋ? ಏನ್ ಬರ್ತೈತಿ? ಇನ್ಕ್ರೀಸ್ ಮಾಡ್ಕೊಂತ ಬರ್ತೈತಿ ನೆನಪಲ್ಲಿ. ಹಾಗಾದ್ರೆ ಈ ಆಬ್ಜೆಕ್ಟ್ ಇಲ್ಲಿ ಇಟ್ಟು ಕೈ ಬಿಟ್ಟು ಅಂದ್ರೆ ದಿಸ್ ಆಬ್ಜೆಕ್ಟ್ ಮೂವ್ ವಿತ್ ಇನ್ಕ್ರೀಸಿಂಗ್ ವೆಲಾಸಿಟಿ. ಸೊ ಹಾಗಾದ್ರೆ ಇನ್ಕ್ರೀಸಿಂಗ್ ವೆಲಾಸಿಟಿನ ನಾವೇನಂತ ಕರಿತೀವಿ? ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಕ್ರೀಸಿಂಗ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಕಾಲ್ಡ್ acceleration. That is a positive acceleration. If the velocity increases with respect to time, it is called positive acceleration. ಇದೇನಿದು? ವೆಲಾಸಿಟಿ ಇನ್ಕ್ರೀಸ್ ಆಗುವಂತ ಹೋದ್ರೆ. ಈಗ ಸಿಚುವೇಶನ್ ಎಕ್ಸ್ಪೆರಿಮೆಂಟ್ ನಂಬರ್ 2. ಇನ್ಕ್ಲೈನ್ ಪ್ಲೇನ್ ಅನ್ನ ಆಬ್ಜೆಕ್ಟ್ ಈಗ ಕೆಳಗಿಂದ ಮ್ಯಾಲ್ ಬಿಡಾಕತ್ತೆ. ಸೇಮ್ ಇನ್ಕ್ಲೈನ್ ಪ್ಲೇನ್ ಇದೆ. ಫಸ್ಟ್ ಏನ್ ಮಾಡ್ತೀವಿ ನಾವು? ಮೇಲ್ಗಡೆಯಿಂದ ಟಾಪ್ ಇಂದ ಬಾಟಮ್ ಕಡೆ ಬಿಡ್ತೀವಿ. ಈಗ ಬಾಟಮ್ ಇಂದ ಟಾಪ್ ಕಡೆ ಇಳಿಸ್ಬೇಕು. ಏನ್ ಮಾಡ್ಬೇಕು? ಫೋರ್ಸ್ ಅಪ್ಲೈ ಮಾಡ್ತೀವಿ, ಹೌದಾ? ಫೋರ್ಸ್ ಅಪ್ಲೈ ಮಾಡಿ ಮ್ಯಾಲ್ ಹೋಗುದು ಬಂದ್ರೆ ಇವಾಗ ಇದ್ರದ್ದು ಮೋಷನ್ ಅಥವಾ ವೆಲಾಸಿಟಿ ಏನಾಗ್ಕೊಂತ ಹೋಗ್ತೈತಿ? ಇನ್ ದಿಸ್ ಕೇಸ್ ದ ವೆಲಾಸಿಟಿ ಡಿಕ್ರೀಸಸ್. velocity decreases with respect to time. So ಹಾಗಾದ್ರೆ this is called negative acceleration. ಇದನ್ನ ನಾವು retardation ಕೂಡ ಅಂತ ಕರೀತೀವಿ ನೆನಪಲ್ಲಿ.
ಏನಂತ ಹೇಳ್ತೀವಿ? ರಿಟಾರ್ಡೇಷನ್, ನೆಗೆಟಿವ್ ಎಕ್ಸಲರೇಷನ್ ಆರ್ ಡಿಸಲರೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ನಾವು ಮೋಷನ್ಸ್ ಬಗ್ಗೆ ನಾವು ಕಲಿಬೇಕಂದ್ರೆ ಈ ವರ್ಡ್ಸ್ ನಮಗೆ ಫ್ಯಾಮಿಲಿ ಇರಬೇಕಾ? ಪಾಸಿಟಿವ್ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್ಸ್. ಸೊ ಅದೇ ಆಬ್ಜೆಕ್ಟ್ ನ ಒಂದು ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಮೇಲ್ಗಡೆ ಬಿಟ್ರೆ, ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಇದೆ. ಸೊ ಹಾಗಾದ್ರೆ ಅದನ್ನ ಹಾರಿಜಾಂಟಲ್ ಸರ್ಫೇಸ್ ಮೇಲ್ಗಡೆ ಬಿಟ್ರೆ ಈ ಆಬ್ಜೆಕ್ಟ್ ಇನ್ಫಿನಿಟಿ ಹೋಗಿ ನಿಲ್ತತಿ ಅಂತ ಹೇಳ್ತಾರೆ. ಅಂದ್ರೆ ಇನ್ಫಿನಿಟಿ ತರ ಹಂಗೆ ಕಂಟಿನ್ಯೂಸ್ ಮೋಷನ್ ಮಾಡ್ತೈತಿ ಅಂತ ಹೇಳಿ ಒಂದು ಫೋರ್ಸ್ ಆಗಿ ನಾವು ತಡೆದ್ರೆ, ಇದು ನಮ್ಮ ಕಲ್ಪನೆ ಒಳಗಡೆ ನೆನಪಲ್ಲಿ ಒಂದು ಊಹೆ ಮಾಡ್ಕೊತಾರ ಅವರು. ಊಹೆ ಅಂದ್ರೆ ಅಲ್ಲಿ ಏರ್ ಇಲ್ಲ, ನೆನಪಲ್ಲಿ ಸರ್ಫೇಸ್ ಇರ್ರೆಗ್ಯುಲರ್ ಸರ್ಫೇಸ್ ಇಲ್ಲ, ಸ್ಮೂತ್ ಸರ್ಫೇಸ್ ಐತಿ, ಏರ್ ಇಲ್ಲ, ವ್ಯಾಕ್ಯೂಮ್. ಅಂತ ಟೈಮ್ದೊಳಗಡೆ ನಾವೇನಾದ್ರೂ ಬಿಟ್ಟು ಅಂದ್ರೆ ಆಬ್ಜೆಕ್ಟ್ಸ್ ನೆನಪಲ್ಲಿ ಮ್ಯಾಲಿಂದ ನಾನು ಕೆಳಗೆ ಬಿಟ್ಟು ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುವಂತ ಬರ್ತೈತಿ. ನೆಕ್ಸ್ಟ್ ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ವೆಲಾಸಿಟಿ ಡಿಕ್ರೀಸ್ ಆಗುವಂತ ಬರ್ತೈತಿ. ಓಕೆ, ಪಾಸಿಟಿವ್ ಎಕ್ಸಲರೇಷನ್, ನೆಗೆಟಿವ್ ಎಕ್ಸಲರೇಷನ್. ಸೊ ಹಾಗಾದ್ರೆ ಒಂದು ಹಾರಿಜಾಂಟಲ್ ಪ್ಲೇನ್ ಮೇಲ್ಗಡೆ ಉಳಿಸ್ಕೆ ಬಿಟ್ಬಿಟ್ಟು ಅಂದ್ರೆ ಆ ಆಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ಇನ್ಫಿನಿಟಿ ಮಟನೂ ಹಂಗೆ ಹೋಗ್ತಾನೆ ಇರ್ತೈತಿ ಸ್ಟ್ರೇಟ್ ಲೈನ್ ದಲ್ಲಿ ಅಂತ ಊಹೆ ಮಾಡ್ಕೋತಾರೆ. ಬಟ್ ಇನ್ ರಿಯಲ್ ಲೈಫ್ ಒಳಗಡೆ ಊಹೆ ಒಳಗಡೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೆನಪಲ್ಲಿ ಹೊಸ ಹೊಸ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಎಲ್ಲ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಊಹೆ. ಇಮ್ಯಾಜಿನೇಷನ್ ಇಸ್ ಬೆಟರ್ ದ್ಯಾನ್ ಥಿಂಕಿಂಗ್ ಅಂತ ನಾವು ಕರಿತೀವಿ. ನೆನಪಲ್ಲಿ ವಿ ಹ್ಯಾವ್ ಟು ಇಮ್ಯಾಜಿನ್. ಸಪೋಸ್ ಏನೂ ಇಲ್ಲ, ಹಾರಿಜಾಂಟಲ್ ಸರ್ಫೇಸ್, ಸ್ಮೂತ್ ಸರ್ಫೇಸ್ ಐತಿ, ಆಬ್ಜೆಕ್ಟ್ ನಾನು ಉಳಿಸ್ಕೊ ಬಿಟ್ನಿಪ್ಪ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಎಲ್ಲಿ ಹೋಗಿ ನಿಲ್ತದ? ಇನ್ಫಿನಿಟಿ ಬಟನ್ ಹೋಗ್ತೈತಿ, ಅಲ್ಲಿ ತನ ಕಂಟಿನ್ಯೂಸ್ ಆಗಿ ಮೋಷನ್ಸ್ ಒಳಗಡೆನೆ ಇರ್ತೈತಿ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿಗೆ ಬಂದಿವಪ್ಪ ಅಂತ ಹೇಳಿದ್ರೆ ಒಂದು ವಸ್ತುನ ನಾವು ಹಿಂಗೆ ಉಳಿಸ್ಕೊ ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಸ್ವಲ್ಪ ದೂರಕ್ಕೆ ಹೋಗಿ ಏನಾಕಿತದ ವಸ್ತು ನಿಲ್ತೈತಿ. ಹಾಗಾದ್ರೆ ಅದನ್ನ ನಿಲ್ಲುವಂಗ ಮಾಡಾಕತ್ತವ್ರು ಯಾರು? ಬಾಲ್ ತಗೋತೀವಿ ನಾವು, ಬಾಲ್ ತಗೊಂಡು ಟೇಬಲ್ ಮೇಲ್ಗಡೆ ಹಿಂಗ್ ಮಾಡಿ ಉಳಿಸ್ಕೊ ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಅದು ಇನ್ಫಿನಿಟಿ ಮಟ್ಟ ಹಂಗೆ ಓಡಾಡ್ಕೊಂಡ್ಬಿಡುತ್ತಾ? ಇಲ್ಲ, ಸ್ವಲ್ಪ ದೂರ ಹೋದ್ಮೇಲೆ ಏನಾಕೈತಿ? ನಿಲ್ತತಿ. ಹಾಗಾದ್ರೆ ಆ ನಿಲ್ಲು ಹಂಗೆ ಮಾಡಾಕತ್ತವ್ರು ಯಾರು? ಅರ್ತ್ ಸರ್ಫೇಸ್, ರೈಟ್? ಸೊ ಹಾಗಾದ್ರೆ ಇದ್ರ ಮೇಲ್ಗಡೆ ಒಂದು ಆಬ್ಜೆಕ್ಟ್ ನ ನಾವು ತಳಿದೀವಪ್ಪ ಅಂತ ಹೇಳಿದ್ರೆ, ರಿಮೆಂಬರ್ ಇಲ್ಲಿ ಏರ್ ಇದೆ. ಏರ್ ಏನ್ ಮಾಡ್ತೈತಿ? ಇದನ್ನ ಅಪೋಸ್ ಮಾಡ್ತೈತಿ. ಈ ಗಾಡಿ ತಗೊಂಡು ನಾವು ಹೊಂಟಿವಪ್ಪ ಅಂತ ಹೇಳಿದ್ರೆ ಗಾಳಿ ನಮ್ನ ಏನ್ ಮಾಡ್ತೈತಿ? ತಳ್ತೈತಿ. ನೆನಪಲ್ಲಿ ಇಲ್ಲಿ ಕೆಳಗಡೆ ಎಲ್ಲಿ ಕಾಂಟ್ಯಾಕ್ಟ್ ಆಗಿರ್ತೈತಲ್ಲ ಇಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗ್ತೈತಿ. ಅದಕ್ಕೆ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಫ್ರಿಕ್ಷನಲ್ ಫೋರ್ಸ್. ಸೊ ಹಾಗಾದ್ರೆ ಈ ಫ್ರಿಕ್ಷನಲ್ ಫೋರ್ಸ್ ಕೂಡ ಈ ಮೋಷನ್ ಅನ್ನ ಏನ್ ಮಾಡ್ತಾ ಇದೆ? ಅಪೋಸ್ ಮಾಡ್ತಾ ಇದೆ. ಆಬ್ಜೆಕ್ಟ್ ಹಿಂಗ್ ಹೊಂಟತಿ, ನೆನಪಲ್ಲಿ ಆಬ್ಜೆಕ್ಟ್ ಹಿಂಗ್ ಹೋಗ್ತಾ ಇದೆ, ಅದಕ್ಕೆ ಅಪೋಸಿಟ್ ಆಗಿ ಏರ್ ಅಪೋಸ್ ಮಾಡ್ತಾ ಇದೆ. ನೆಕ್ಸ್ಟ್ ಫ್ರಿಕ್ಷನಲ್ ಫೋರ್ಸ್ ಅಪೋಸ್ ಮಾಡ್ತಾ ಇದೆ. ಹಾಗಾಗಿ ಆಬ್ಜೆಕ್ಟ್ ಸ್ವಲ್ಪ ದೂರ ಹೋಗಿ ಏನಾಕೈತಿ? ನಿಲ್ತೈತಿ. ನೆನಪಲ್ಲಿ ಈ ಫ್ರಿಕ್ಷನ್ ಏನನ್ನೋದನ್ನ ಆಮೇಲೆ ಡಿಸ್ಕಷನ್ ಮಾಡ್ತೀವಿ. ಅದೇ ಈಗ ನೀರೊಳಗಡೆ ನಾವು ಸ್ವಿಮ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀರು ಕೂಡ ಏನ್ ಮಾಡ್ತೈತಿ? ನಾವೀಗ ಮುಂದೆ ಹೋಗ್ಬೇಕಂದ್ರೆ ಮುಂದೆ ಹೋಗೋದನ್ನ ಯಾರು ಅಪೋಸ್ ಮಾಡ್ತಾರಲ್ಲಿ? ವಾಟರ್. ಅದನ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ನಾವು ಕರಿತೀವಿ. ನೆನಪಲ್ಲಿ ನೇಚರ್ ಒಳಗಡೆ ಇವಷ್ಟು ಎಕ್ಸಿಸ್ಟ್ ಇದಾವ. ದೀಸ್ ಫೋರ್ಸಸ್ ಅಪೋಸಸ್ ದಿ ಮೋಷನ್ ಆಫ್ ಅನ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಸಾಲಿಡ್ ಬಂದ್ರೆ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಲಿಕ್ವಿಡ್ ಬಂತಂದ್ರೆ ವಿಸ್ಕಸ್ ಫೋರ್ಸ್ ಅಂತ ನಾವು ಕರಿತೀವಿ, ವಿಚ್ ಅಪೋಸಸ್ ದಿ ಮೋಷನ್ ಆಫ್ ಅನ್ ಆಬ್ಜೆಕ್ಟ್. ಹಾಗಾದ್ರೆ ಆಬ್ಜೆಕ್ಟ್ ದ ಮೋಷನ್ ಅನ್ನ ತಡೆಯಕತ್ತವ್ರು ಯಾರು ಅಂತ ಹೇಳಿದ್ರೆ ಏರ್ ಇದೆ, ಫ್ರಿಕ್ಷನಲ್ ಫೋರ್ಸ್ ಇದೆ. ಲಿಕ್ವಿಡ್ ಕೇಸಸ್ ಬಂದ್ರೆ ವಿಸ್ಕಸ್ ಫೋರ್ಸ್ ಅಂತ ನಾವು ಕರಿತೀವಿ. ವಿಸ್ಕಸ್ ಫೋರ್ಸ್ ವಿಚ್ ಅಪೋಸಸ್ ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್. ಸೊ ಹಾಗಾದ್ರೆ ಮಳೆ ಹನಿ ಏನಿದೆ ಅಲ್ಲ, ಸಪೋಸ್ ಒಂದ್ ವೇಳೆ ನೆನಪಲ್ಲಿ ಇವಾಗ ಹೇಳಿದ್ರೆ ನೀವು ಮೇಲಿಂದ ಬರ್ಬೇಕಾದ್ರೆ ಅದು ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತ ಬರ್ತೈತಿ. ವಸ್ತು ಏನ್ ಮಾಡ್ತೈತಿ? ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತ ಬರ್ತೈತಿ. ವ್ಯಾಕ್ಯೂಮ್
ವ್ಯಾಕ್ಯೂಮ್ ಒಳಗಡೆ ಸಪೋಸ್ ಇದ ಸಿಚುವೇಶನ್ ವ್ಯಾಕ್ಯೂಮ್ ದಲ್ಲಿ ಇತ್ತಪ್ಪ ಅಂದ್ರೆ ಅದರ ವೆಲಾಸಿಟಿ ಜಾಸ್ತಿ ಇನ್ಕ್ರೀಸ್ ಆಗುವಂತ ಹೋಗ್ತಿದೆ, ಯಾಕಂದ್ರೆ ಅಲ್ಲಿ ಏರ್ ಇರೋಂಗಿಲ್ಲ. ನೆನಪಿರಲಿ, ಈಗ ಮಳೆ ಹನಿ ಮ್ಯಾಲಿಂದ ಕೆಳಗೆ ಬೀಳಾಕತ್ತೈತಿ, ಏನೋ ವಾಟರ್ ಡ್ರಾಪ್. ನೆನಪಿರಲಿ, ವಾಟರ್ ಡ್ರಾಪ್ ಈಗ ಮಳಿ ಬರಾಕತ್ತಿರ್ತಲ್ಲ, ಮಳಿ ಬರಾಕತ್ತಾಗ ನಡ್ಕೊಂತ ಹೋಗ್ರಿ, ಓಡ್ಕೊಂತ ಹೋಗ್ರಿ, ಎರಡು ಸಿಚುವೇಶನ್ಸ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ? ಮುಖಕ್ಕೆ ಹನಿ ಬಿಡಿತಿರ್ತಾವ, ಹೌದಾ? ಅಬ್ಸರ್ವ್ ಮಾಡಿರ? ಕೇರ್ಫುಲ್ ಇಂದ ಅಬ್ಸರ್ವ್ ಮಾಡ್ರಿ. ನಡ್ಕೊಂತ ಹೋಗ್ಬೇಕಾದ್ರೆ ಆ ಮಳಿ ಹನಿ ಏನಿದೆ ಅಲ್ಲ, ಅದು ನಮಗೆ ಬಿದ್ದ ಮೇಲೆ ಜಾಸ್ತಿ ಅಷ್ಟು ಪೆಂಟ್ ಆಗೋಂಗಿಲ್ಲ. ಅದ ಓಡ್ಕೊಂತ ಹೋಗ್ರಿ, ಅದೇ ಟೈಮ್ದಲ್ಲಿ ಕಲ್ಲು ತಗೊಂಡು ಹೊಡೆದಂಗ ಅನಿಸ್ತದೆ. ಎಕ್ಸ್ಪೀರಿಯನ್ಸ್ ಮಾಡಿರ? ಸಪೋಸ್ ಒಂದ್ ವೇಳೆ ಏರ್ ಇರ್ಲಿಲ್ಲ ಅಂದ್ರೆ, ಏನಿರ್ಲಿಲ್ಲ ಅಂದ್ರೆ, ಏರ್ ಇರ್ಲಿಲ್ಲ ಅಂದ್ರೆ ನೆನಪಿರ್ಲಿ, ಇದು ಬರ್ಬರ್ತಾ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತ ಬಂತಂದ್ರೆ ಈ ಬುಲೆಟ್ ಹೊಡೆದ್ರೆ ಹೆಂಗ ಹಾಕಿತ್ತಲ್ಲ ಅಷ್ಟು ಎಫೆಕ್ಟ್ ಕೊಡ್ತಿದ್ವು ವಾಟರ್ ಡ್ರಾಪ್ಸ್. ನೆನಪಿರ್ಲಿ, ಅಟ್ಮಾಸ್ಫಿಯರ್ ಇರೋದ್ರಿಂದ ದ ಅಟ್ಮಾಸ್ಫಿಯರ್ ಅಪೋಸಿಸ್ ದಿಸ್ ಮೋಷನ್. ಇದು ಏರ್ ಮಾಲಿಕ್ಯೂಲ್ಸ್ ಏನಿದಾವಲ್ಲ, ಈ ವಾಟರ್ ಡ್ರಾಪಿಂಗ್ ಕೆಳಗೆ ಬರೋದನ್ನ ಅಪೋಸ್ ಮಾಡ್ತೈತಿ. ಅದಕ್ಕೆ ನಾವು ವಿಸ್ಕಸ್ ಫೋರ್ಸ್ ಅಂತ ನಾವು ಕರಿತೀವಿ. ನೆನಪಲ್ಲಿ, ಆ ವಿಸ್ಕಸ್ ಫೋರ್ಸ್ ಇರೋದ್ರಿಂದಾನೇ ಆ ಮಳೆ ಹನಿ ಒಂದು ಯೂನಿಫಾರ್ಮ್ ವೆಲಾಸಿಟಿದಲ್ಲಿ ಬಂದು ರೀಚ್ ಆಗ್ತೈತಿ. ಅದೇ ಎಕ್ಸ್ಪೆರಿಮೆಂಟ್ ಕೂಡ ಇದೆ ನಿಮಗೆ, ವಿಸ್ಕಾಸಿಟಿ ಅಂತ ಹೇಳಿ. ಅಲ್ಲಿ ಎಕ್ಸ್ಪೆರಿಮೆಂಟ್ ಕೂಡ ನಾವು ಮಾಡಿ ನೋಡ್ತೀವಿ. ಅಂದ್ರೆ ಒಂದು ಹೆವಿ ಆಬ್ಜೆಕ್ಟ್ ನ ಹೆಂಗ್ ಬಿಡ್ತೀವಿ, ಸ್ಟಾರ್ಟಿಂಗ್ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಂತ ಬರ್ತೈತಿ, ಆ ನಂತರ ಒಂದು ಕಾನ್ಸ್ಟಂಟ್ ವೆಲಾಸಿಟಿದಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಈ ರೇನ್ ಡ್ರಾಪ್ಸ್ ಕೂಡ ಅಟ್ಮಾಸ್ಫಿಯರ್ ದಲ್ಲಿ ಈ ವಿಸ್ಕಸ್ ಫೋರ್ಸ್ ಇರೋದ್ರಿಂದ ಆ ಅಪೋಸಿಷನ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಯೂನಿಫಾರ್ಮ್ ವೆಲಾಸಿಟಿನ ಬಂದು ರೀಚ್ ಆಗ್ತಿದೆ. ಆ ವೆಲಾಸಿಟಿದಿಂದ ಕೆಳಗೆ ಬಂದು ಬಿಡ್ತೈತಿ. ಹಾಗಾಗಿ ನಾವು ನಡ್ಕೊಂತ ಹೊಂಟಿವಪ್ಪ ಅಂತ ಹೇಳಿದ್ರೆ ರಿಲೇಟಿವ್ ವೆಲಾಸಿಟಿ ಕಡಿಮೆ ಆಗ್ತೈತಿ, ನಮಗ ಆ ಮಳೆ ಹನಿ ಬಿದ್ದಿದ್ದು ಹೊಡೆತ ಬೀಳಂಗಿಲ್ಲ, ಅನ್ಸೋಂಗಿಲ್ಲ. ಅದೇ ನಾವು ಓಡಾಕತ್ತೀವಪ್ಪ ಅಂತ ಹೇಳಿದ್ರೆ ರಿಲೇಟಿವ್ ವೆಲಾಸಿಟಿ ಜಾಸ್ತಿ ಆಗ್ತೈತಿ. ರಿಲೇಟಿವ್ ವೆಲಾಸಿಟಿ ಜಾಸ್ತಿ ಆಯ್ತಂದ್ರೆ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತೈತಿ. ಹಾಗಾಗಿ ಚಟ್ಪಟಿ ಕಾರ್ಗೆ ಸ್ಲೋ ಹೊಡೆದಪ್ಪ ಅಂದ್ರೆ ಗ್ಲಾಸಿಗೆ ಬೀಳೋ ನೀರಿನ ಹನಿ ನಮಗ ಅಷ್ಟೇನ್ ಎಫೆಕ್ಟ್ ಅನ್ಸಂಗಿಲ್ಲ. ಅದೇ ಕಾರ್ ಸ್ಪೀಡ್ ಓಡ್ಸಾಕತ್ರ ಅಂದ್ರೆ ಗ್ಲಾಸಿಗೆ ಕಲ್ಲು ತಗೊಂಡು ಹೊಡೆದಂಗಾಕೈತಿ, ಪಟ್ 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 ಅಂತ ಸೌಂಡ್ ಬರ್ತದೆ. ಅಬ್ಸರ್ವ್ ಮಾಡಿರ? ಬಿಕಾಸ್ ಆಫ್ ರಿಲೇಟಿವ್ ವೆಲಾಸಿಟಿ. ನೆನಪಲ್ಲಿ. ಸೊ ಹಾಗಾಗಿ ಫಿಸಿಕ್ಸ್ ಇಸ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನಾ ಎದಕ್ಕೆ ಅಂತೀವಿ ಅಂದ್ರೆ ಇವನ್ನೆಲ್ಲನೂ ಸ್ಟಡಿ ಮಾಡ್ತೀವಿ ನಾವು ಫಿಸಿಕ್ಸ್ ಒಳಗಡೆ, ಯಾಕೆ ಹಿಂಗ ಆಗ್ತಾ ಇದೆ ನಮ್ಮ ಡೈಲಿ ಲೈಫ್ ಒಳಗಡೆ ಅಂತ ಹೇಳಿ. ಸೊ ಇಲ್ಲಿ ನಾವು ಮೋಷನ್ಸ್ ಗೆ ಕಾರಣ ಯಾರು ಅನ್ನೋದನ್ನ ಕನ್ಸಿಡರ್ ಮಾಡಿ ಸ್ಟಡಿ ಮಾಡ್ಕೊಂತ ಹೋಗ್ತೀವಿ ಇಲ್ಲಿ ಈ ಕೈನೆಟಿಕ್ಸ್ ನಲ್ಲಿ. ಸೊ ಹಾಗಾದ್ರೆ these are the 3 experiments done by Galileo. ಸೊ ಇದೇನಿದು ಊಹೆ ಒಳಗಡೆ, ಬಟ್ ರಿಯಾಲಿಟಿ ಒಳಗಡೆ ಹಿಂಗ ಆಗೋದಿಲ್ಲ. ಆಬ್ಜೆಕ್ಟ್ ಏನಾಗ್ತಾ ಇದೆ, ಮುಂದ್ಗಡೆ ಹೋಗಿ ನಿಲ್ತತಿ. ಯಾಕಂದ್ರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆ, ನೆಕ್ಸ್ಟ್ ಏರ್ ರೆಸಿಸ್ಟ್ ಮಾಡ್ತಾ ಇದೆ. ಸೊ ಇದನ್ನ ನಾವು ರೆಸಿಸ್ಟೆನ್ಸ್ ಆಫ್ ಮೋಷನ್ಸ್ ಕೂಡ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಪರ್ಫಾರ್ಮ್ ಮಾಡ್ತಾರೆ ಇನ್ಕ್ಲೈನ್ಡ್ ಪ್ಲೇನ್ ದಲ್ಲಿ. ಎರಡು ಇನ್ಕ್ಲೈನ್ ಪ್ಲೇನ್ ಈ ರೀತಿ, ಇದು ಕೂಡ ಸರ್ಫೇಸ್ ಏನು ಸ್ಮೂತ್ ಸರ್ಫೇಸ್. ಸೊ ಹಾಗಾದ್ರೆ ಒಂದು ಹೈಟ್ ಇದ್ದ, this is the surface of earth, ಇದು ಹೈಟ್ ಅರ್ಥ ಸರ್ಫೇಸ್ ಇದ್ದ ಎಕ್ಸ್ಪೆರಿಮೆಂಟ್ಸ್, ರೈಟ್? ಸೊ ಹಾಗಾದ್ರೆ ಇಲ್ಲಿಂದ ಒಂದು ಆಬ್ಜೆಕ್ಟ್ ನ ಬಿಟ್ರಂದ್ರೆ ಇದ್ರ ಪ್ರಕಾರ ವೆಲಾಸಿಟಿ ಏನಕೊಂತ ಹೋಗ್ತೈತಿ, ಇನ್ಕ್ರೀಸ್ ಆಗೋಂತ ಹೋಗ್ತೈತಿ. ನೆಕ್ಸ್ಟ್ ಇದ್ರ ಪ್ರಕಾರ ವೆಲಾಸಿಟಿ ಯೂನಿಫಾರ್ಮ್ ವೆಲಾಸಿಟಿ ಇರ್ತೈತಿ. ನೆಕ್ಸ್ಟ್ ಇದ್ರ ಪ್ರಕಾರ ವೆಲಾಸಿಟಿ ಡಿಕ್ರೀಸ್ ಆಗೋಂತ ಹೋಗ್ತೈತಿ. ಹಾಗಾದ್ರೆ ಇಲ್ಲಿ ಏರ್ ಇಲ್ಲ, ಫ್ರಿಕ್ಷನ್ ಇಲ್ಲ, ವ್ಯಾಕ್ಯೂಮ್, ಮತ್ತೆ ಈ ಸರ್ಫೇಸ್ ಹೆಂಗಿದೆ, ಸ್ಮೂತ್ ಸರ್ಫೇಸ್ ಇದೆ. ಅಂದ್ರೆ ಈ ಬಾಲ್ ಅನ್ನು ಬಿಟ್ಟು ಅಂದ್ರೆ ಇನ್ಕ್ರೀಸ್ ಆಗಿ ಕಾನ್ಸ್ಟೆಂಟ್ ವೆಲಾಸಿಟಿನಿಂದ ಮತ್ತೆ ಡಿಕ್ರೀಸ್ ಆಗೋಂತ ಬಂದು ಸ್ಟಾರ್ಟಿಂಗ್ ಯಾವ ಹೈಟ್ ಅಲ್ಲಿ ಬಿಟ್ಟಿರ್ತೀವಲ್ಲ ಅದೇ ಹೈಟ್ಗೆ ಬಂದು ರೀಚ್ ಆಗ್ತೈತಿ ಅಂತ ಹೇಳ್ತಾರೆ. ಇದೇನಿದು ವ್ಯಾಕ್ಯೂಮ್ ದಲ್ಲಿ ನೆನಪಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇಲ್ಲ, ಯಾವುದೇ ಅಪೋಸಿಂಗ್ ಫೋರ್ಸ್ ಇಲ್ಲ. ನೆಕ್ಸ್ಟ್ ಆ ಸರ್ಫೇಸ್ ಏನಿದೆಲ್ಲ ಬಹಳ ಸ್ಮೂತ್ ಐತಿ. ಅಂತ ಸರ್ಫೇಸ್ ಒಳಗಡೆ ಏನಾದ್ರು ಬಿಟ್ರೆ
ಯಾವ ಹೈಟ್ ಇಂದ ಆಬ್ಜೆಕ್ಟ್ ಬಿಟ್ಟಿರ್ತೀವಲ್ಲ ಅದ ಹೈಟ್ ಗೆ ಬಂದ ರೀಚ್ ಆಗ್ತೈತಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಮೀಟರ್ ಇತ್ತಪ್ಪ ಅಂದ್ರೆ ಇದು ಕೂಡ 10 ಮೀಟರ್ ಈಕ್ವಲ್ ಇರ್ತೈತಿ ಅಥವಾ 10 ಮೀಟರ್ ಕಿಂತ ಕಡಿಮೆ ಇರ್ತೈತಿ, 10 ಮೀಟರ್ ಕಿಂತ ಜಾಸ್ತಿ ಹೋಗಂಗಿಲ್ಲ. ಇದು ಒಂದೇ ಎಕ್ಸ್ಪೆರಿಮೆಂಟ್. ಎರಡನೇ ಎಕ್ಸ್ಪೆರಿಮೆಂಟ್ ಈ ಸೆಕೆಂಡ್ ಇನ್ಕ್ಲೈನ್ ಪ್ಲೇನ್ ಏನಿದೆಯಲ್ಲ ಅದನ್ನ ಸ್ವಲ್ಪ ಈ ರೀತಿ ಮಾಡ್ತಾರೆ. ಇನ್ಕ್ಲೈನ್ ಪ್ಲೇನ್ ನ ಇನ್ಕ್ಲಿನೇಷನ್ಸ್ ನ ಡಿಕ್ರೀಸ್ ಮಾಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ h ಹೈಟ್ ಇಂದ ಬಿಟ್ರೆ ಅವಾಗ್ಲೂ ಕೂಡ ಇದು ಆಬ್ಜೆಕ್ಟ್ ಸೇಮ್ ಹೈಟ್ ಗೆ ಬಂದೇನಾಗತ್ತು ರೀಚ್ ಆಗತ್ತೆ. ಇವೆಲ್ಲ ಹೆಂಗ್ ಅಂತ ಹೇಳಿದ್ರೆ ಐಡಿಯಲೈಸೇಷನ್ ಅಂತ ಕರಿತೀವಿ ನಾವು. ಊಹೆ ಇವೆಲ್ಲ ಅಂದ್ರೆ ಇಮೋಷನ್ಸ್ ಬಗ್ಗೆ ಅವರು ಕಾನ್ಸೆಪ್ಟ್ ಕೊಡ್ಬೇಕಂದ್ರೆ ಫಸ್ಟ್ ಅವ್ರದ್ದು ಇಮ್ಯಾಜಿನೇಷನ್ಸ್ ಏನಿತ್ತು ಅನ್ನೋದ್ರ ಎಕ್ಸ್ಪ್ಲನೇಷನ್ಸ್ ಅಷ್ಟೇ, ರೈಟ್? ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಂಬರ್ 6. ಒಂದು ಕಡೆ ಇನ್ಕ್ಲಿನೇಷನ್ ಇದೆ, ಇನ್ನೊಂದು ಕಡೆ ಫ್ಲಾಟ್ ಇದೆ. ಸೊ ಹಿಂಗೆ ಮಾಡಿ ಬಿಟ್ಟಾಗ ಆಬ್ಜೆಕ್ಟ್ ಇನ್ಕ್ರೀಸ್ ಆಗುವಂತ ಬಂದು ಇಲ್ಲಿ ಕಾನ್ಸ್ಟಂಟ್ ವೆಲಾಸಿಟಿಯಿಂದ ಏನಾಗಕ್ಕೆ ಸ್ಟಾರ್ಟ್ ಆಗ್ತದೆ, ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ವಿತ್ ಯೂನಿಫಾರ್ಮ್ ಮೋಷನ್ ಅಂತ ನಾವು ಕರಿತೀವಿ. ವಿತ್ ಯೂನಿಫಾರ್ಮ್ ಮೋಷನ್. ದೀಸ್ ಆರ್ ದಿ ಸಮ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಬೈ ಗೆಲಿಲಿಯೋ, ರೈಟ್? ಸೊ ಹಾಗಾದ್ರೆ ಇವಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಪರ್ಫಾರ್ಮ್ ಮಾಡಿದ ಮೇಲೆ ರಿಯಾಲಿಟಿ ಒಳಗಡೆ ಹಿಂಗ ಆಗೋದಿಲ್ಲ. ಯಾಕಂದ್ರೆ ಹಾರಿಜಾಂಟಲ್ ಮೋಷನ್ಸ್ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಸ್ವಲ್ಪ ದೂರಕ್ಕೆ ಹೋಗಿ ಏನಾಗ್ಬಿಡ್ತೈತೆ ಅಲ್ಲಿ ನಿಲ್ತೈತಿ, ಫ್ರಿಕ್ಷನಲ್ ಫೋರ್ಸ್ ಇರೋದ್ರಿಂದ. ಹಾಗಾಗಿ ಒಂದು ಕನ್ಕ್ಲೂಷನ್ಸ್ ಬರೀತಾರ. ಇವು ಎಕ್ಸ್ಪೆರಿಮೆಂಟ್ಸ್ ಬೇಕಂದ್ರೆ ಬರ್ಕೊಂಡು ಅದ್ರ ಕನ್ಕ್ಲೂಷನ್ ಬರ್ಕೋರಿ. ಇವು ಡೈಗ್ರಾಮ್ ಹಾಕೊಂಡಿರ, ಡೈಗ್ರಾಮ್ ಹಾಕೋರಿ. ಡೈಗ್ರಾಮ್ ಹಾಕೊಂಡು ಒಂದೆರಡು ಲೈನ್ ಬರ್ಕೋರಿ ಇದ್ರ ಬಗ್ಗೆ. ಸೊ ಐಡಿಯಲ್ ಕೇಸ್ ಅಂತ ನಾವು ಕರಿತೀವಿ ಇದನ್ನ. ಐಡಿಯಲ್ ಅಂದ್ರೆ ರಿಯಾಲಿಟಿ ಇರೋದಿಲ್ಲ, ಊಹೆ ಒಳಗಡೆ ಇರಲ್ಲ. ರಿಯಾಲಿಟಿ ಬಂದಾಗ ಬೇರೆ ಏನಾಗ್ತೈತಿ, ಆ ಇನ್ಕ್ಲೈನ್ ಪ್ಲೇನ್ ಒಳಗಡೆ ನಾವು ಒಂದು ಹೈಟ್ ಇಂದ ಬಿಟ್ಟು ಅಂದ್ರೆ ಸೇಮ್ ಹೈಟ್ ಗೆ ಹೋಗಿ ರೀಚ್ ಆಗೋದಿಲ್ಲ ಆಬ್ಜೆಕ್ಟ್. ಇನಿಷಿಯಲ್ ಹೈಟ್ ಗಿನ ಕಡಿಮೆಗೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಲ್ ಅನ್ನ ನೀವು ಮ್ಯಾಲಿಂದ ಬಿಟ್ಟಿದ್ರೆ ಆ ಬಾಲ್ ಕುಡಿದ್ ಒಳ್ಳೆ ಹದ ಹೈಟ್ ಬರ್ತಿದ್ದ. ರಿಯಾಲಿಟಿ ಒಳಗಡೆ ಈಗ ಒಂದು ಬಾಲ್ ಅನ್ನ ತಗೊಂಡ ಒಂದು ಹೈಟ್ ಇಂದ ನೀವು ಕೆಳಗಡೆ ಬಿಟ್ಟಿರಪ್ಪ ಅಂತ ಹೇಳಿದ್ರೆ ಆ ಬಾಲ್ ಬೌನ್ಸ್ ಆಗಿ ಅದೇ ಹೈಟ್ ಗೆ ಬರ್ತಿತ್ತಾ? ಬರೋಲ್ಲ. ದಟ್ ಈಸ್ ರಿಯಾಲಿಟಿ. ಬಟ್ ಅವರು ಊಹೆದೊಳಗಡೆ ಏನೋ ಯಾವ ಹೈಟ್ ಇಂದ ಬಿಟ್ಟಿರ್ತೇವಲ್ಲ ಹೊಳ್ಳೆ ಅದೇ ಹೈಟ್ ಗೆ ಬರ್ತೈತಿ ಏನು. ಹಾಗಾಗಿ ಇವೇನಪ್ಪ ಅಂತ ಹೇಳಿದ್ರೆ ಐಡಿಯಲ್ ಕೇಸಸ್ ಇರಲ್ಲ. ಐಡಿಯಲ್ ಅಂದ್ರೆ ಈ ನಾರ್ಮಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ರೋಲ್ ಮಾಡೆಲ್ ಅಂತ ಹೇಳ್ತೀವಲ್ಲ, ಒಂದು ಮಾಡೆಲ್ ಇರ್ತೈತಿ ಅಂತ ಹೇಳಿ ಮಾಡ್ತಾರಲ್ಲ, ಆ ತರ ಇವೊಂದಿಷ್ಟು ಐಡಿಯಾಸ್ ಇದೆ. But in reality, so we have a frictional force, viscous force, so many opposing forces are there. Due to those opposing forces, we won't see these effects. ಏನು ನಾವು ಐಡಿಯಾಸ್ ಒಳಗಡೆ ಏನು ಎಫೆಕ್ಟ್ ಅನ್ನ ಕಲಿತಾ ಇದೀವಲ್ಲ, ಈ ಎಫೆಕ್ಟ್ ನ ರಿಯಾಲಿಟಿ ಒಳಗಡೆ ನೋಡಕ್ ಆಗೋಗಿಲ್ಲ. ಇದಕ್ಕೆ ಅಂತ ಹೇಳಿದ್ರೆ ರಿಯಾಲಿಟಿ ಒಳಗಡೆ ಫ್ರಿಕ್ಷನಲ್ ಫೋರ್ಸ್, ವಿಸ್ಕಸ್ ಫೋರ್ಸ್ ಅನ್ನೋ ಅಪೋಸಿಂಗ್ ಫೋರ್ಸಸ್ ಇದಾವೆ. ಆ ಫೋರ್ಸಸ್ ಆಬ್ಜೆಕ್ಟ್ ಮೋಷನ್ಸ್ ನ ಏನ್ ಮಾಡ್ತಾವ, ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ನೋಡಿ ನಾವು ಇದಿನ್ನು ಇಂಟ್ರೊಡಕ್ಷನ್ ಆಗಿ ಚಾಪ್ಟರ್ಸ್ ಅದು.
So in practice, in practice, the ball does come to stop. In practice, the ball does come to a stop. The ball does come to a stop after moving a finite distance. After moving a finite distance. After moving a finite distance on the horizontal plane. After moving a finite distance on the horizontal plane. Because of the opposing force of friction. Because of the opposing force of friction. Next point go for you. The state of rest and the state of uniform linear motion. The state of rest and the state of uniform linear motion. The state of rest and the state of uniform linear motion are equivalent. ಆ ಬಾಟ್ಲಿ ಮೇಲ್ಗಡೆ ಬೀಳತಕ್ಕಂತಹ ಟೋಟಲ್ ಫೋರ್ಸ್ ಸೊ ಈಗ ಇಲ್ಲಿ ನಾನು ಇದ್ದೀನಿ ನೆನಪಲ್ಲಿ. ಸೊ ಒರಿಜಿನಾಲಿಟಿ ಸ್ಟಾರ್ಟ್ ಆಗೋದು ನಿಮ್ದು ಇಲ್ಲಿಂದ. ಈಗ ನಾನು ಇದ್ದೀನಿ ಐ ಆಮ್ ಆನ್ ಆಬ್ಜೆಕ್ಟ್, ರೈಟ್? ಈ ಕಡೆ ಒಬ್ಬವ 10 ನ್ಯೂಟನ್ ಫೋರ್ಸ್ ಹಾಕಿ ಈ ಕಡೆ ಜಗ್ತಾ ಇದ್ದಾನ ನೆನಪಲ್ಲಿ. ನೆಕ್ಸ್ಟ್ ಈ ಕಡೆ ಒಬ್ಬವ ಇನ್ನೊಂದು 10 ನ್ಯೂಟನ್ ಫೋರ್ಸ್ ಹಾಕಿ ಈ ಕಡೆ ಜಗ್ತಾ ಇದ್ದಾನೆ. ಹಾಗಾದ್ರೆ ನಾನು ಯಾವ ಕಡೆ ಹೋಗ್ತೀನಿ? ವಿಚಾರ ಮಾಡ್ರಿ. 10 ನ್ಯೂಟನ್ ಫೋರ್ಸ್ ಹಾಕಿ ಈ ಕಡೆ ಟ್ರೈ ಮಾಡ್ತಾನೆ. ಹಗ ಜಗಾಟ ನೋಡಿರ್ತಾರಲ್ಲ. ಸೊ ಹಾಗಾದ್ರೆ 10 ನ್ಯೂಟನ್ ಫೋರ್ಸ್ ಒಂದು ಆಬ್ಜೆಕ್ಟ್ ಇದೆ. ಈ ಕಡೆ 10 ನ್ಯೂಟನ್ ಫೋರ್ಸ್ ಹಾಕಿ ಒಬ್ಬ ಈ ಕಡೆ ಜಗಕತ್ತಾನೆ ಈ ಆಬ್ಜೆಕ್ಟ್ ಅನ್ನ. ಇನ್ನೊಬ್ಬವ 10 ನ್ಯೂಟನ್ ಫೋರ್ಸ್ ಹಾಕಿ ಈ ಕಡೆ ಜಗಕತ್ತಾನೆ. ಹಾಗಾದ್ರೆ ಈ ಆಬ್ಜೆಕ್ಟ್ ಎಕಡೆ ಹೋಗಿದೆ? ಏನಿರ್ತೈತಿ? ಅಲ್ಲೇ ಐತಿ. ಸೊ ಹಾಗಾದ್ರೆ ಆಬ್ಜೆಕ್ಟ್ ಮೇಲ್ಗಡೆ ಫೋರ್ಸ್ ಬೆಳಕತ್ತಿಲ್ಲ? ಫೋರ್ಸ್ ಬೆಳಕತ್ತಿಲ್ಲ? ಬೆಳಕತ್ತೈತಿ ನೆನಪಲ್ಲಿ. ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಾಕತ್ತೈತಿ ನೆನಪಲ್ಲಿ. ಬಟ್ ಕೆಲವೊಂದು ಸಿಚುವೇಶನ್ಸ್ ದಲ್ಲಿ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ನೆನಪಲ್ಲಿ. ರಿಯಾಲಿಟಿ ಒಳಗಡೆ ಇರ್ತಿದ್ದ ಅದು ಹೇಳ್ತೀನಿ. ಸೊ ಹಾಗಾದ್ರೆ ಹಿಯರ್ this is F1 and this is F2. If we add these two forces F1 plus F2, the result is 0. One is right side ಇರೋದನ್ನ ಪಾಸಿಟಿವ್ ತಗೊಂಡ್ರೆ ಇದು ಪಾಸಿಟಿವ್, ಲೆಫ್ಟ್ ಸೈಡ್ ಇರೋದನ್ನ ನೆಗೆಟಿವ್ ತಗೊಂಡಿವಪ್ಪ ಅಂತ ಹೇಳಿದ್ರೆ this is minus and this one is plus. The total force is 0. What it means? The total force acting on this object is 0. ಈ ಟೋಟಲ್ ಫೋರ್ಸ್ ಅನ್ನ ನಾವು ನಟ್ ಫೋರ್ಸ್ ಅಂತ ನಾವು ಕರಿತೀವಿ ನೆನಪಲ್ಲಿ. If the net force on the object is 0, then the object is at rest or in uniform motion.
ಹಾಗಾದ್ರೆ ಒಂದು ಆಬ್ಜೆಕ್ಟ್ ಮೇಲ್ಗಡೆ ಏನಾದರೂ ನಟ್ ಫೋರ್ಸ್ 0 ಆಯ್ತಂದ್ರೆ ಆ ಆಬ್ಜೆಕ್ಟ್ ರೆಸ್ಟ್ ದಲ್ಲಿನೇ ಇರ್ತೈತಿ ಅಥವಾ ಯೂನಿಫಾರ್ಮ್ ವೆಲಾಸಿಟಿದಲ್ಲಿ ಹೋಗ್ತಾ ಇರ್ತೈತಿ. ಫಾರ್ ಎಕ್ಸಾಂಪಲ್, ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್ because those planets are experiencing a zero nut force. The bottle is on that table is at rest because this bottle is experiencing zero nut force. So ಹಾಗಾದ್ರೆ ಈ ಟೇಬಲ್ ಮೇಲೆ ಬುಕ್ ಇಟ್ಟಿರಾ ನೀವು, ಹೌದಾ? ಸೊ ಹಾಗಾದ್ರೆ ಜಸ್ಟ್ ನೋಡ್ರಿ, ಇಲ್ಲಿ ಇವೆರಡು ಫೋರ್ಸ್ ದಲ್ಲಿ ಒಂದು ಫೋರ್ಸ್ ಏನಾದ್ರೂ ಕಡಿಮೆ ಇತ್ತಂದ್ರೆ ಈ ಆಬ್ಜೆಕ್ಟ್ ಯಾವ ಕಡೆ ಹೋಗ್ತಿತ್ತು? ಜಾಸ್ತಿ ಫೋರ್ಸ್ ಯಾವ ಕಡೆ ಬೀಳ್ತಿತ್ತಲ್ಲ ಆ ಕಡೆ ಹೋಗ್ತಿತ್ತು. ನೆನಪಲ್ಲಿ ಅಂದ್ರೆ ಟೋಟಲ್ ಫೋರ್ಸ್ ಇದ್ದಾಗ ಮಾತ್ರ ವಸ್ತು ಎಕ್ಸಲರೇಟ್ ಆಗ್ತೈತಿ ಅಥವಾ ರಿಟಾರ್ಡೇಷನ್ ಆಗ್ತೈತಿ. ನೆನಪಲ್ಲಿ ಇಲ್ಲೇನು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿದ್ವಲ್ಲ ನಾವು. ಸೊ ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಎಕ್ಸಲರೇಷನ್ ನೆಗೆಟಿವ್ ಎಕ್ಸಲರೇಷನ್ ಆಗ್ಬೇಕಂದ್ರೆ ದೇರ್ ಮಸ್ಟ್ ಬಿ ಎ ನಟ್ ಫೋರ್ಸ್. ಯೂನಿಫಾರ್ಮ್ ಮೋಷನ್ಸ್ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ದ ನಟ್ ಫೋರ್ಸ್ ಇಸ್ 0. ಈ ನಟ್ ಫೋರ್ಸ್ ಅನ್ನ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಂತ ನಾವು ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಡಿಸ್ಕಷನ್ ಮಾಡ್ತೀವಿ. ರೈಟ್, ಎಷ್ಟು ನೆನಪಿಟ್ಟು ಸಾಕು.